ಈಗ ಯಾವ ಅತಿಥಿಗಳು ಬರ್ತಾರೆ, ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ, ಎಲ್ಲ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ. ನಾನು ಅವಾಗಲಿಂದ ನಿಮ್ಮ ಜಪನೆ ಮಾಡ್ತಾ ಇದ್ದೀವಿ ನಾವು, ಶೇಖರ್ ಸರ್ ಯಾವಾಗ ಬರ್ತಾರೆ ಅಂತ ಹೇಳಿ. ಫೈನಲಿ ಬಂದಿದ್ದಾರೆ. ಹೊಡಿರಪ್ಪ ಚಪ್ಪಾಳೆ ನಮ್ಮ ಶೇಖರ್ ಸರ್ ಅವ್ರಿಗೆ. ಸಕಲ ಕಲಾ ವಲ್ಲಭ ಇವರು ಏನು ಮಾಡಲ್ಲ ಅಂತ ಕೇಳಬೇಕು. ನಾನು ಯಾಕಪ್ಪ ಕರೆದ ತಕ್ಷಣ ಬಂದಿಲ್ಲ ಅಂದರೆ, ಮುದ್ದಾದ ಧ್ವನಿಯಲ್ಲಿ ಮುದ್ದಾದ ಹುಡುಗಿ ಮುದ್ದಾದ ಹೆಂಡತಿ ಇರುವಾಗ ಕರೆದರೆ ಅದರ ಸೊಗಸು ಅಂದ ಚಂದ ಕೇಳಿದವನಿಗೆ ಮಾತ್ರ ಗೊತ್ತು. ಅಬ್ಬಬ್ಬಬ್ಬಾ. ಓಕೆ, ಎಲ್ಲರಿಗೂ, ಎಲ್ಲ ಕನ್ನಡ ಪ್ರೇಮಿಗೂ ತಲೆಬಾಗಿ ನಮಸ್ಕರಿಸುತ್ತಾ 9ನೇ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಸಮಾರೋಪ ಸಮಾರಂಭಕ್ಕೆ, ಈ ಸಮಾರೋಪ ಸಮಾರಂಭ ಒಂದು ದಿಗಂತ ಇದ್ದ ಹಾಗೆ. ಅಲ್ಲಿ ಹೋದ ತಕ್ಷಣ ಮತ್ತೊಂದು ದಿಗಂತ ನಮಗೆ ಕಾಣಿಸುತ್ತೆ. ಹಾಗೆ ಈ ಒಂದು ಸಮಾರೋಪ ಸಮಾರಂಭವಾಗಿ ಮತ್ತೊಂದು ದಶಕದ ಸಂಭ್ರಮಕ್ಕೆ ಒಂದು ದಿಕ್ಸೂಚಿಯಾಗಲಿ ಎನ್ನುವ ದೃಷ್ಟಿಯಿಂದ ಈ ಒಂದು ಸಮಾರಂಭಕ್ಕೆ ಶ್ರೀಮತಿ ಡಿ ರೂಪಾ ಮತ್ತು ಶ್ರೀಮತಿ ಶೋಭಾ ಮಳವಳ್ಳಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಈ ಇಬ್ಬರು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಕೆಲವು ನಿಮಿಷಗಳಿಂದ ಮಾಹಿತಿ ನಮಗೆ ಬಂತು. ಅವರ ಪರವಾಗಿ ನಾವು ಕ್ಷಮೆ ಯಾಚಿಸುತ್ತಾ, ಈ ಒಂದು ಸಮಾರಂಭಕ್ಕೆ ನನ್ನ ಪ್ರೀತಿಯ ಗುರುಗಳು, ಈಗಿನ ಸನ್ಮಾನ್ಯ ಕುಲಪತಿಗಳು, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಪ್ರೊಫೆಸರ್ ರಮೇಶ್ ಬಿ ಸರ್ ಅವರು ಇದ್ದಾರೆ. ಅವರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ಅವರನ್ನು ವೇದಿಕೆಗೆ ಗೋಲ್ಡನ್ ಐನ ಸಂಜಯ್ ಸರ್ ಬಂದು ಆಹ್ವಾನಿಸಬೇಕಾಗಿ ವಿನಂತಿ. ಸರ್ ಪ್ಲೀಸ್ ಸರ್. ರಮೇಶ್ ಸರು ನಾವು 2002ರಲ್ಲಿ ಸಮಾಜ ಕಾರ್ಯ ವಿಭಾಗದಲ್ಲಿ ಹೆಜ್ಜೆ ಇಟ್ಟಾಗ ಆಂಗ್ಲ ಬರದವರಿಗೆ ಒಂದು ಧೈರ್ಯ ಸ್ಥೈರ್ಯ ತುಂಬಿ ದಾರಿ ತೋರಿಸಿದ ಮಹಾನುಭಾವರು. ನಾವು ಇವತ್ತು ಇಲ್ಲಿದ್ದೀವಿ ಅಂದಕ್ಕೆ ಅದೇವರೇ ಕಾರಣ. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಪ್ರಕೃತಿಯೇ ಅದಕ್ಕೆ ಪೂರಕವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ನಮ್ಮ ಮಾರ್ಗದರ್ಶಕರೇ ಕಾರಣ. ಅಂತಹ ಮಾರ್ಗದರ್ಶಕರಲ್ಲಿ ಸುಮಾರು 4 ದಶಕಗಳ ಅನುಭವ ಹೊಂದಿರುವ ಶ್ರೀಯುತ ಕೆ ವಿಠ್ಠಲರಾವ್ ಸರ್, ಇವರು ನಮ್ಮ ಮೊದಲ ಸಮ್ಮೇಳನದಿಂದ ಈಗಿನವರೆಗೆ ಸತತವಾಗಿ ನಮ್ಮ ಜೊತೆವಿದ್ದು ನಿರಂತರವಾಗಿ ನಮ್ಮನ್ನು ಪ್ರೇರೇಪಿಸುತ್ತಾ ಮಾರ್ಗದರ್ಶನ ನೀಡುತ್ತಾ ಈ 9ನೇ ಕಾನ್ಫರೆನ್ಸ್ ಒಂದು ಸುಭದ್ರವಾಗಿ ಸಮಗ್ರವಾಗಿ ರೂಪುಗೊಳ್ಳೋದಕ್ಕೆ ಕಾರಣೀಭೂತರು. ಅವರು ಕೂಡ ಈ ಒಂದು ಸಮಾರಂಭಕ್ಕೆ ನಮ್ಮ ಜೊತೆಯಾಗಬೇಕಾಗಿ ವಿನಂತಿ. ನಾವು ಉದಯ್ ಶೆಟ್ಟಿ SRF, ಉದಯ್ ಶೆಟ್ಟಿ ಸರ್ SRF, ಓಕೆ, ಇಲ್ಲ ಅಂದರೆ ದುರ್ಗಾ ಸಿಂಗ್ SDS ಸೆಕ್ಯೂರಿಟಿ ಸರ್ವಿಸಸ್. ಸರ್ ಪ್ಲೀಸ್ ಕಮ್ ಸರ್. ಬಂದು ವಿಠ್ಠಲರಾವ್ ಸರ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿ. ಉದಯ್ ಶೆಟ್ಟಿ ಸರ್, ಮಿಸ್ಟರ್ ಉದಯ್ ಶೆಟ್ಟಿ. ಓಕೆ, ದುರ್ಗಾ ಸಿಂಗ್ ಬರ್ತಿದ್ದಾರೆ. ಸರ್ ಪ್ಲೀಸ್ ಕಮ್. 1 ಸೆಕೆಂಡ್ ಉದಯ್ ಶೆಟ್ಟಿ, ಪ್ಲೀಸ್ ಬಿ ಸಿಟೆಡ್. ಓಕೆ. ಮುಂಜಾನೆ ಶ್ರೀಯುತ SNM ಸರ್ ಮಾತಾಡ್ತಾ ಒಂದು ಬಹಳ ಮುಖ್ಯವಾದಂಥ ವಿಚಾರನ ನಮಗೆ ಹೇಳಿದ್ರು. ಒಂದು ಹೆಜ್ಜೆ ಮುಂದಿಟ್ಟರೆಯೇ ಆ ಹೆಜ್ಜೆ ಹಿಂದೆ ತೆಗಿಬಾರ್ದು. ಮಾನವ ಸಂಪನ್ಮೂಲ ವಿಭಾಗದಲ್ಲಾಗಲಿ, ಜೀವನದಲ್ಲಾಗಲಿ, ಯಾವುದೇ ವಿಚಾರದಲ್ಲಾಗಲಿ ಇದು ತುಂಬ ಅದ್ಭುತವಾದ ವಿಚಾರ. ನಾವು ವಿಚಾರಣೆಗಳನ್ನ ತುಂಬ ಮಾಡ್ತೇವೆ ಕಾರ್ಖಾನೆಗಳಲ್ಲಿ. ಆ ವಿಚಾರಣೆಗಳನ್ನು ಕಾನೂನುಬದ್ಧವಾಗಿ ಗೆಲ್ಲುವ ರೀತಿಯಲ್ಲಿ ಸಹಜ ನ್ಯಾಯದ ಆಧಾರದ ಮೇಲೆ ಮಾಡಬೇಕಾದ್ರೆ
ಅದಕ್ಕೆ ಒಬ್ಬ ವಿಚಾರಣಾಧಿಕಾರಿ ಬಹಳ ಮುಖ್ಯ. ಕರ್ನಾಟಕದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ವಿಚಾರಣೆಗಳನ್ನು ಮುಗಿಸಿ ವಿಚಾರಣೆಯ ಬ್ರಹ್ಮ ಅಂದರೆ ತಪ್ಪಾಗಲಾರದು ಅಂತಹ ಮಹಾನ್ ವಿದ್ವಾಂಸ ಈ ದಿನ ಈ ವೇದಿಕೆಗೆ ಆಗಮಿಸಿ ನಮ್ಮನ್ನು ವಿಚಾರಣೆ ಮಾಡದೆ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಗೋಪಿನಾಥ್ ಎಸ್ ಎನ್ ಅವರನ್ನು ನಾನು ಆಹ್ವಾನಿಸುತ್ತೇನೆ. ಉದಯ್ ಶೆಟ್ಟಿ ಸರ್ ದಯವಿಟ್ಟು ಬಂದು ಅವರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿ. ಸೊ ಈ ಒಂದು ಸ್ವಾಗತ ಭಾಷಣ ಮಾಡುವುದಕ್ಕೆ ಸ್ವಾಗತಿಸಿದ ಮುದ್ದು ಮೀನಾಗೆ ಕೂಡ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ಪುಸ್ತಕವನ್ನು ನಾವೀಗ ಬಿಡುಗಡೆ ಮಾಡಬೇಕು. ನಮ್ಮಲ್ಲಿ ಅಪರೂಪದ ಪ್ರತಿಭಾನ್ವಿತರಿದ್ದಾರೆ. ಇವ್ರು ನಮ್ಮ ಜೊತೆ ಇರೋದು ನಿಜಕ್ಕೂ ನಮ್ಮ ಯಾವ ಜನದ ಪುಣ್ಯ ಅಂತ ನಿಜಕ್ಕೂ ಹೇಳೋದಕ್ಕೆ ಪದಗಳಲ್ಲಿ ಬಣ್ಣಿಸಲಸದಳ. ಮೊದಲನೇದಾಗಿ ಪುಸ್ತಕ ಬಿಡುಗಡೆ ನಮ್ಮೆಲ್ಲ ಗಣ್ಯ ಅತಿಥಿಗಳು ಸೇರಿಕೊಂಡು ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಪುಸ್ತಕದ ಲೇಖಕರು ಮತ್ತಾರು ಅಲ್ಲ, ಆಮೇಲೆ ಹೇಳೋಣ ಅಲ್ವಾ. ಸೊ ಮೊದಲು ಆ ಪುಸ್ತಕನ ನಾವು ರಿವೀಲ್ ಮಾಡುವಂತ, ಈಗ ಅನಾವರಣಗೊಳಿಸುವಂತಹ ಸಮಯ. ದಯವಿಟ್ಟು ಪುಸ್ತಕವನ್ನು ತನ್ನಿ ಸರ್. ಆ ಪುಸ್ತಕದ ವಿಚಾರ ಏನು, ವಿಶೇಷತೆ ಏನು, ಖಂಡಿತ ನಾವು ಈ ಒಂದು ವೇದಿಕೆಯಲ್ಲಿ ತಿಳಿದುಕೊಳ್ತೀವಿ. ದಯವಿಟ್ಟು ತನ್ನಿ ಸರ್. ನೋಡೋಣ ಅಲ್ವಾ ಯಾವ ಪುಸ್ತಕ ಈಗ ಅನಾವರಣಗೊಳ್ತಾ ಇದೆ ಅಂತ. ಆ ಕುತೂಹಲ, ಕೌತುಕತೆ ನಿಮ್ಮಲ್ಲಿ ಇದೆ ಅಲ್ವಾ. ಸೊ ನೋಡೋಣ, ನಮ್ಮ ಅತಿಥಿಗಳು ಆ ಪುಸ್ತಕವನ್ನು ಈಗ ಅನಾವರಣ ಮಾಡ್ತಿದ್ದಾರೆ. ದಯವಿಟ್ಟು ಸರ್, ಗಣ್ಯ ಅತಿಥಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಆ ಪುಸ್ತಕವನ್ನು ಈಗ ನಮ್ಮ ಮುಂದೆ ತೆರೆದಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಮೇಶ್ ಸರ್, ಪ್ರಕಾಶ್ ಸರ್. ವಿಶೇಷತೆ ನೀಡು ಒಂದಿಲ್ಲೊಂದು ಪುಸ್ತಕದ ಅನಾವರಣ ಆಗ್ತಾನೆ ಇರುತ್ತೆ ಪ್ರತಿ ವರ್ಷವೂ. ಇವತ್ತು ಅನಾವರಣಗೊಂಡಿರುವಂತಹ ಪುಸ್ತಕ ಸೋಷಿಯಲ್ ವರ್ಕ್ ಕಾಂಪಿಟೆನ್ಸೀಸ್ ಫಾರ್ HR ಪ್ರೊಫೆಷನಲ್ಸ್. ಈ ಒಂದು ಪುಸ್ತಕ ಪ್ರತಿಯೊಬ್ಬರಿಗೂ ಕೂಡ ಬಹಳ ಅನುಕೂಲ ಆಗುವಂತಹ, HR ಪ್ರೊಫೆಷನಲ್ಸ್ ಯಾರೆಲ್ಲ ಇದ್ದೀರಾ ನಿಮಗೆ ಉಪಯೋಗ ಆಗುವಂತಹ ಒಂದು ಪುಸ್ತಕ. ಇದರ ಒಂದು ಉಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ, ಮುಂದಿನ ಪುಸ್ತಕ, ಮತ್ತೊಂದು ಪುಸ್ತಕ ಇದೆ ಸರ್. ನಮಗೆ ಒಂದು ಬಂಪರ್ ಬಹುಮಾನ ಸಿಕ್ಕಂತೆ ಖುಷಿ ಆಗ್ತಾ ಇದೆ. ಆ ಪುಸ್ತಕದ ಅನಾವರಣ ಈಗ ಆಗ್ತಾ ಇದೆ. ನೋಡೋಣ ಅದು ಯಾವ ಪುಸ್ತಕ ಅಂತ. ಬರ್ಲಿ ಬರ್ಲಿ ಬರ್ಲಿ, ಚಪ್ಪಾಳೆ ನಿಲ್ಲಂಗಿಲ್ಲ. ಪುಸ್ತಕದ ಹೆಸರು ಯು ಆರ್ ಬಾರ್ನ್ ಟು ಬ್ರೇಕ್ ಅಂಡ್ ಬ್ಲೂಮ್. ಎರಡೂ ಪುಸ್ತಕದ ಲೇಖಕರ ಬಗ್ಗೆ ನಾವು ಮಾತಾಡಲೇಬೇಕು. ಯು ಆರ್ ಬಾರ್ನ್ ಟು ಬ್ರೇಕ್ ಅಂಡ್ ಬ್ಲೂಮ್, ಈ ಒಂದು ಪುಸ್ತಕದ ಲೇಖಕರು ಇಲ್ಲಿದ್ದಾರೆ ನೋಡಿ, ನಮ್ಮ ಶೇಖರ್ ಅವರು, ಶೇಖರ್ ಗಣಗಲೂರು. ಇದ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ರಮೇಶ್ ಸರ್. ದಯವಿಟ್ಟು ಮಾತಾಡಿ ಸರ್. ಶೇಖರ್ ಬದಲಿಗೆ ಪ್ರಕಾಶಕನಾದ ನಾನು ಎರಡು ಮಾತಾಡ್ಬಿಟ್ಟು ನಂತರ ಶೇಖರ್ ಎರಡು ಮಾತಾಡ್ತಾರೆ. ಯಾಕೆಂತಂದರೆ ಸೋಷಿಯಲ್ ವರ್ಕ್ ಕಾಂಪಿಟೆನ್ಸೀಸ್ ಫಾರ್ HR ಪ್ರೊಫೆಷನಲ್ಸ್ ಇವರು ಇಬ್ಬರು ಲೇಖಕರು ಬರಬೇಕಾಗಿತ್ತು. ಡಾಕ್ಟರ್ ಅಬ್ದುಲ್ ವಹಾಬ್ ಮತ್ತು ಡಾಕ್ಟರ್ ಲೋಕೇಶ್ MU ಅವರು ಈ ಸಮಾರಂಭಕ್ಕೆ ಅನಿವಾರ್ಯ ಕಾರಣಗಳಿಂದಾಗಿ ತಲುಪಲಾಗಲಿಲ್ಲ. ಹಾಗಾಗಿ ಈ ಪುಸ್ತಕವನ್ನು ಅವರ ಅನುಪಸ್ಥಿತಿಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಮತ್ತು ಇನ್ನೊಂದು ಪುಸ್ತಕ ಶೇಖರ್ ಅವ್ರದ್ದು. ಅವರು ಪ್ರಥಮ ಸಮ್ಮೇಳನದಿಂದ ಪ್ರತಿ ವರ್ಷ ಸಮ್ಮೇಳನದಲ್ಲೂ ಒಂದು ಪುಸ್ತಕ ಬಿಡುಗಡೆ, ಪುಸ್ತಕನ ಬರಿಬೇಕು ಅಂತ ಪಣ ತೊಟ್ಟು ಈಗಾಗಲೇ 6-7 ಪುಸ್ತಕಗಳನ್ನ ಬರೆದಿದ್ದಾರೆ. ಅವ್ರಿಗೆ ಪ್ರಕಾಶಕನಾಗಿ ಈ ಎರಡೂ ಪುಸ್ತಕಗಳ ಲೇಖಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ತಮ್ಮಲ್ಲೂ ಏನಾದರೂ ಈ HR ಕ್ಷೇತ್ರದ ಅನುಭವಗಳಿರಬಹುದು, ತಮ್ಮದೇ ಅನುಭವಗಳಿರಬಹುದು, ದಯಮಾಡಿ ಅದನ್ನು ಬರವಣಿಗೆಗೆ ಪ್ರಯತ್ನ ಮಾಡಿ. ಪ್ರಕಾಶಕನಾಗಿ ಆ ಪುಸ್ತಕಗಳನ್ನ ಮುಂದಿನ 10ನೇ ವರ್ಷದ ಸಮ್ಮೇಳನದಲ್ಲಿ ಇದೇ ರೀತಿ ಬಿಡುಗಡೆಗೊಳಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.
ಯು ಆರ್ ಬಾರ್ನ್ ಟು ಬ್ರೇಕ್ ಆ್ಯಂಡ್ ಬ್ಲೂಮ್. ಹೆಸರಲ್ಲೇ ಒಂದು ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿನ ತೋರಿಸ್ಕೊಟ್ಟಿರುವಂತಹ ಲೇಖಕರು ಯಾರು ಅಂದರೆ ಮತ್ತಾರು ಅಲ್ಲ, ನಮ್ಮ ಶೇಖರ್ ಗಣಗಲೂರು ಅವರು. ಅದ್ಭುತವಾದಂತಹ ವಾಗ್ಮಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅಷ್ಟೇ ಚೆನ್ನಾಗಿ ಬರೀತಾರೆ. ಎಲ್ಲ ಒಂದು ಕ್ಷೇತ್ರದಲ್ಲೂ ತಮ್ಮದೇ ಆದಂತಹ ಛಾಪನ ಮೂಡಿಸಿದ್ದಾರೆ. ಇವತ್ತು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ, ಅದು ಈ ಪುಸ್ತಕ. ದಯವಿಟ್ಟು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಅವರ ಒಂದು ಹಿತನುಡಿಗಳನ್ನು ಕೇಳೋಣ. ಶೇಖರ್ ಸರ್, ದಯವಿಟ್ಟು ಬನ್ನಿ. ಪುಸ್ತಕವನ್ನು ಬಿಡುಗಡೆ ಮಾಡಿದ ನನ್ನ ಪರಮ ಪೂಜ್ಯ ಗುರುಗಳಾದ ಪ್ರೊಫೆಸರ್ ರಮೇಶ್ ಸರ್, ನನ್ನ ಪ್ರೇರಕ ಶಕ್ತಿ ಮಾರ್ಗದರ್ಶಕರಾದಂತಹ ಶ್ರೀಯುತ ವಿಠ್ಠಲರಾವ್ ಸರ್, ಶ್ರೀಯುತ ಗೋಪಿನಾಥ್ ಸರ್. 22 ವರ್ಷಗಳ ಹಿಂದೆ ಸಣ್ಣದಾದ ಹಳ್ಳಿಯಿಂದ ನಗರದ ಕಡೆ ಮುಖ ಮಾಡಿ ಬಂದಂತಹ ಒಬ್ಬ ಗ್ರಾಮೀಣ ಭಾಗದ ವ್ಯಕ್ತಿ ಒಂದು ಗಿಡವಾಗಿದ್ದು ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯ ಎಂಬುದಕ್ಕೆ ಆ ವ್ಯಕ್ತಿಯನ್ನು ನಂಬಿದ ವ್ಯಕ್ತಿಗಳು ಬಹಳ ಮುಖ್ಯ. ಅಂತಹ ವ್ಯಕ್ತಿಗಳು ಶ್ರೀಯುತರು. ಇಂತಹ ಶ್ರೀಯುತರ ಹಸ್ತದಲ್ಲಿ ಈ ದಿನ ಈ ನನ್ನ 9ನೇ ಪುಸ್ತಕ ಲೋಕಾರ್ಪಣೆಯಾಗುತ್ತಿರುವುದು ನನಗೆ ನನ್ನ ತಂದೆ ತಾಯಿಗಳು ಕೊಟ್ಟಂತಹ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರ ಪರವಾಗಿ ತಂದೆ ತಾಯಿಗಳಿಗೆ ತಲೆಬಾಗಿ ನಮಸ್ಕರಿಸುತ್ತೇನೆ. ಗೆಳೆಯರೇ, ಈ ದಿನ ಪುಸ್ತಕ ಏಕೆ ಬೇಕು ಎಂಬುವ ಮಟ್ಟಕ್ಕೆ ನಮ್ಮ ಕೈಯಲ್ಲಿರುವ ಮೊಬೈಲ್ ನಮ್ಮನ್ನು ಹಾಳು ಮಾಡಿದೆ. ಆದರೆ ಒಂದು ವಿಚಾರ ನಾವು ಮರೆತಿದ್ದೇವೆ. ನಾವು ಈ ದಿನ ಯಾವ ಸಾಧಕರ ಚೇರ್ನಲ್ಲಿದ್ದೀವೋ ಆ ಸಾಧನೆ ಬಂದಿದ್ದು ಪುಸ್ತಕಗಳಿಂದ. 1ನೇ ತರಗತಿಯಿಂದ ನಿಮ್ಮ ಸ್ನಾತಕೋತ್ತರ ಪದವಿಯವರೆಗೂ ನೀವು ನಂಬಿದಂತಹ ಪುಸ್ತಕಗಳೇ ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿರುವುದು. ಆದರೆ ನಾವು ಹಣ ಅನ್ನುವ ಭೂತದ ಕೈಗೆ ಸಿಕ್ಕಿ ಮೊಬೈಲ್ ಎಂಬುವ ಬಹುದೊಡ್ಡದಾದ ಭೂತಕ್ಕೆ ಸಿಕ್ಕಿ ಓದುವುದನ್ನೇ ಮರೆತಿದ್ದೇವೆ. ಈ ಪುಸ್ತಕ ಹುಟ್ಟಿದ್ದು ಅಂತಹ ಒಂದು ವಿಚಾರಧಾರೆಯಲ್ಲಿ. ಈ ಪುಸ್ತಕ ಏಕೆ? ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಹಲವಾರು ಜನರನ್ನು, ಕಾರ್ಮಿಕರನ್ನು, ವಿದ್ಯಾರ್ಥಿಗಳನ್ನು ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಪಡಿಸುವ ವಿಚಾರ, ಸರ್ ನಾನು ಬೆಳೆಯುತ್ತಿಲ್ಲ. ಆ ಬೆಳೆಯುತ್ತಿಲ್ಲ ಎನ್ನುವುದಕ್ಕೆ ಮೂಲ ಯಾರು? ನಾನೇ. ಆ ನನ್ನಲ್ಲಿರುವ ಶಕ್ತಿಯನ್ನು ಗುರುತಿಸುವ ವ್ಯಕ್ತಿ ನಾನಾದಾಗ ನನ್ನಲ್ಲಿರುವ ಆತ್ಮ ಅನಿಕೇತನವಾಗಿ ಆಯಸ್ಕಾಂತದ ಬಲ ಪಡೆದು ಸೂರ್ಯನಂತೆ ಪ್ರಜ್ವಲಿಸಿ ಚಂದ್ರನಂತೆ ಪ್ರಶಾಂತವಾಗಿ ಸಾಧನೆ ಮಾಡುವುದಕ್ಕೆ ಸಾಧ್ಯ. ಈ ಒಂದು ಪುಸ್ತಕ ಯಾವ ವ್ಯಕ್ತಿ ತನ್ನನ್ನು ತಾನು ನಿರಂತರವಾಗಿ ನಿಯಮಿತವಾಗಿ ಪ್ರಶ್ನಿಸುತ್ತಾ ವಿಮರ್ಶಿಸುತ್ತಾ ಪ್ರಚೋದಿಸುತ್ತಾ ಬೋಧಿಸುತ್ತಾ ಮುನ್ನಡೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೋ ಅಂತಹ ವ್ಯಕ್ತಿಗಳಿಗೆ ಈ ಪುಸ್ತಕ. ಈ ಪುಸ್ತಕದಲ್ಲಿ ಸುಮಾರು 27 ಅಧ್ಯಾಯಗಳು. ಪ್ರತಿಯೊಂದು ಅಧ್ಯಾಯದಲ್ಲಿ ನಾವು ಬೆಳೆಯುವುದಕ್ಕೆ ಬೇಕಾದಂತಹ ವಿಚಾರ, ಆ ವಿಚಾರದ ನಂತರ ನೀವು ಯಾವ ಮಟ್ಟದಲ್ಲಿ ಈ ದಿನ ಆ ಒಂದು ಕೌಶಲ್ಯದಲ್ಲಿ ಇದ್ದೀರಿ ಎಂಬುದನ್ನು ಮಾಪನ ಮಾಡುವುದಕ್ಕೆ ಒಂದು ಮಾಪನ ಟೂಲ್, ಇವ್ಯಾಲ್ಯೂಯೇಷನ್ ಟೂಲ್. ಮಾಪನ ಮಾಡಿದ ನಂತರ ನಿಮ್ಮ ಒಂದು ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಒಂದು ಮಟ್ಟ, ಆ ಮಟ್ಟ ತಿಳಿದ ಮೇಲೆ ನಾನು ಯಾವ ರೀತಿಯಲ್ಲಿ ಈ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದಕ್ಕೆ ಕೆಲವು ಮುಖ್ಯ ಅಂಶಗಳು: ಓದು, ಮಾಪನ ಮತ್ತು ಅರ್ಥೈಸಿಕೊಳ್ಳುವುದು ಮತ್ತು ದಾರಿದೀಪ.
ಈ ಒಂದು ಸಿದ್ಧಾಂತದ ಮೇಲೆ ಈ ಪುಸ್ತಕ ಬಿಡುಗಡೆಯಾಗ್ತಿದೆ. ತಾವು ದಯವಿಟ್ಟು ನಾನು ಬರೆದಿದ್ದೀನಿ ಅಂತ ಈ ಪುಸ್ತಕ ಕೊಳ್ಳಬೇಡಿ. ನಿಮ್ಮಲ್ಲಿ ಒಬ್ಬನಾದ ವ್ಯಕ್ತಿ ಈ ಪುಸ್ತಕ ನಿಮಗೆ ಉಡುಗೊರೆಯಾಗಿ ಕೊಡ್ತಿದ್ದಾನೆ ಅಂತ ದಯವಿಟ್ಟು ತೆಗೆದುಕೊಳ್ಳಿ. ತೆಗೆದುಕೊಂಡು ದಿನಕ್ಕೆ ಕೇವಲ 1 ಅಧ್ಯಾಯ ಮಾತ್ರ ಓದಿ. ಆ ಅಧ್ಯಾಯ ಓದಿದ ನಂತರ ನಿಮ್ಮಲ್ಲಿ ಆಗುವ ಬದಲಾವಣೆಗೆ ನಾನೇ ಸಾಕ್ಷಿ. ಆ ಸಾಕ್ಷಿ ನಿಮ್ಮ ಸಾಧನೆಯ ಒಂದು ಆಧಾರ ಸ್ತಂಭವಾಗಲಿ ಅಂತ ಕೇಳಿಕೊಳ್ಳುತ್ತಾ, ಈ ಒಂದು ಪುಸ್ತಕಕ್ಕೆ ಪ್ರೇರಣೆ ಕೊಟ್ಟಂಥ ಶ್ರೀಯುತ ರಮೇಶ್, ನಮ್ಮ ನಿರಾತಕ ಸಂಸ್ಥೆಯ ಮಾಲೀಕರು, ಹಾಗೂ ನನ್ನ ಪ್ರೀತಿಯ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರತಿಯೊಂದು ಮರ ಗಿಡಗೂ ನಾನು ಚಿರಋಣಿ. ಹಾಗೆ ನನ್ನ ಹಿರಿಯರಿಗೆ ತಲೆಬಾಗಿ ನಮಿಸುತ್ತಾ ಈ ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತಹ ಮುದ್ದು ಮೀನಾಗೆ ಮತ್ತೊಮ್ಮೆ ಸ್ವಾಗತ. ಧನ್ಯವಾದಗಳು. ಶೇಖರ್ ಸರ್ ಹೇಳ್ಬಿಟ್ಟಿದ್ದಾರೆ ಯಾರಿಗೆ ಈ ಪುಸ್ತಕ ಅಂತ. ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಸಾಧನೆ ಹತ್ರ ಪ್ರಚೋದನೆ ಮಾಡ್ಕೊಳ್ಳೋದಕ್ಕೆ. ನೋಡ್ರಪ್ಪ, ಯೋಚನೆ ಮಾಡಿ, ನಾವೆಲ್ಲ ಹುಟ್ಟಿರೋದು ಯಾಕೆ? ಏನಾದರೂ ಸಾಧನೆ ಮಾಡಿ ಹೋಗೋದಕ್ಕೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪುಸ್ತಕ ಅಗತ್ಯ ಇದೆ, ದಯವಿಟ್ಟು ಬಳಸಿ ಅಂತ ಹೇಳ್ತಾ, ಈಗ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಬೇಕು. ಅವರ ಮಾತನ್ನು ಕೇಳೋದಕ್ಕೆ. ಗುರುವಿನ ಗುಲಾಮನಾಗುವ ತನಕ ದೋರೆಯ ದಣ್ಣ ಮುಕ್ಕುತಿ ಅಂತ ಹೇಳ್ತಾರೆ. ಗುರಿಯನ್ನು ಸಾಧಿಸೋದಕ್ಕೆ ಗುರು ಬೇಕೇ ಬೇಕು ಅಂತ ಅದ್ಭುತವಾದ ಗುರು ನಮ್ಮ ಜೊತೆನೇ ಇದ್ದಾರೆ. ಸನ್ಮಾನ್ಯ ಪ್ರೊಫೆಸರ್ ಬಿ ರಮೇಶ್ ಸರ್, ನಮ್ಮ ಕುಲಪತಿಗಳು, ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ನಮ್ಮ ಜೊತೆ ಇರಬೇಕಾದ್ರೆ ಅವ್ರ ಮಾತನ್ನು ಕೇಳದೆ ಇರೋಕ್ಕಾಗಲ್ಲ. ದಯವಿಟ್ಟು ಬನ್ನಿ ಸರ್. ಸಭೆಗೆ ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ, ಸಭೆಯ ಮೇಲೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರಾದ ಗೋಪಿನಾಥ್ ಸರ್, ವಿಠಲ್ ರಾವ್ ಸರ್, ಮತ್ತು ವೇದಿಕೆ ಮುಂಭಾಗದಲ್ಲಿ ಒಂದು ಸೀನಿಯರ್ HR ಪ್ರೊಫೆಷನಲ್ಸ್ ಇದ್ದೀರಿ. ಅದರ ಜೊತೆಗೆ ಯುವಕರು ಈಗಾಗಲೇ ತಮ್ಮ ವೃತ್ತಿಯನ್ನು ಆರಂಭಿಸಿರುವಂಥ ಎಲ್ಲ ವೃತ್ತಿ ಬಾಂಧವರಿದ್ದೀರಿ. ಎಲ್ರಿಗೂ ನಿರಾತಂಕ ಸಂಸ್ಥೆಯ ಪರವಾಗಿ ಈ 9ನೇ ಕನ್ನಡ ಮಾನವ ಸಂಪನ್ಮೂಲ ಸಮ್ಮೇಳನದ ಪರವಾಗಿ ಗೌರವ ವಂದನೆಗಳನ್ನು ಸಲ್ಲಿಸ್ತಾ, ನಾನು ನಿಮ್ಮೆಲ್ಲರ ಪರವಾಗಿ ಈ 9 ವರ್ಷಗಳ ಪ್ರಯಾಣವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ರಮೇಶ್ ಅವ್ರಿಗೆ, ಶೇಖರ್ ಅವ್ರಿಗೆ, ಪ್ರಕಾಶ್ ಅವ್ರಿಗೆ, ಮತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿರತಕ್ಕಂಥ ಎಲ್ಲ ಹಿರಿಕಿರಿಯ ಮಾನವ ಸಂಪನ್ಮೂಲ ವೃತ್ತಿಪರರಿಗೆ ನಾನು ಮೊದಲನೇದಾಗಿ ಗೌರವ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ನಾನು ಕಳೆದ 9 ವರ್ಷಗಳ ಅವರ ಬದ್ಧತೆ, ಅವರ ಶ್ರಮ ನಾನು ನೋಡಿದ್ದೇನೆ. ಇದು ಅನೇಕ HR ಪ್ರೊಫೆಷನಲ್ಸ್ಗೆ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಒಂದು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ, ಅವರಲ್ಲಿರೋ ನಾಲೆಡ್ಜು ಮತ್ತು ಸ್ಕಿಲ್ಲನ್ನು ಎನ್ಹಾನ್ಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಒಂದು ಗ್ರೂಪ್ ಆಗಿ ಎವಾಲ್ವ್ ಆಗೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದು ಪರಿಣಾಮಕಾರಿಯಾಗಿ ಸಹಾಯ ಆಗ್ತಾಯಿದೆ. ಇದನ್ನು ಮುಂದುವರಲಿ ಅಂತ ನಾನು ಆಶಿಸ್ತಾ, ವರ್ಷದಿಂದ ವರ್ಷಕ್ಕೆ ತನ್ನ ವಿಸ್ತಾರವನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಹಾಗೆ ಮತ್ತಷ್ಟು ವಿಸ್ತರಿಸ್ಕೊಂಡು ಇರ್ತಕ್ಕಂಥ ಎಲ್ಲ HR ಪ್ರೊಫೆಷನಲ್ಸ್ಗಳನ್ನು ಒಳಗೊಳ್ಳುವಂಥ ಒಂದು ಮಟ್ಟಕ್ಕೆ ಇದು ಮುಂದುವರಿಲಿ ಅಂತ ಆಶಿಸ್ತೇನೆ. ವಿಶೇಷವಾಗಿ ಇವತ್ತು 2 ಪುಸ್ತಕಗಳು ಇವತ್ತು ಲೋಕಾರ್ಪಣೆಯಾಗಿದ್ದಾವೆ. ಮೊದಲನೇ ಕಾನ್ಫರೆನ್ಸಿಂದಲೂ ಕೂಡ ಅಫ್ಕೋರ್ಸ್ ನಿರಾತಂಕ ಸಮ್ಮೇಳನದ ಹೊರತಾಗಿಯೂ ಕೂಡ ಪುಸ್ತಕಗಳನ್ನು ಪ್ರಕಟಿಸಿ ಅದನ್ನು ಪಬ್ಲಿಷ್ ಮಾಡುವಂಥ ಅತ್ಯಂತ ಮೌಲಿಕವಾದ ಕಾರ್ಯವನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತು, ಭಾರತದಲ್ಲಿ ಸಮಾಜ ಕಾರ್ಯ ಆರಂಭ ಆಗಿ ಸುಮಾರು 100 ವರ್ಷಗಳಾಗ್ತಾ ಬಂತು. 1936ನಲ್ಲಿ ಸ್ಟಾರ್ಟ್ ಆಗಿದ್ದು, ಇನ್ನೇನು ಶತಮಾನೋತ್ಸವದ ಹೊಸ್ಲಿಗೆ ಬಂದಿದ್ದೀವಿ ನಾವು. ಇವತ್ತು ಕಳೆದ 100 ವರ್ಷಗಳಲ್ಲಿ ನಮ್ಮ ಸೋಷಿಯಲ್ ವರ್ಕ್ ಪ್ರೊಫೆಷನ್ನು ಎಷ್ಟು ಬೆಳಿಬೇಕಾಗಿತ್ತು ಅಷ್ಟು ಬೆಳೆದಿದೆಯಾ ಅಂತ ಒಂದು ಪ್ರಶ್ನೆ ಮಾಡಿಕೊಂಡಾಗ, ನಾವೇನಾದರೂ ಮೆಡಿಸಿನ್ಗೆ ಕಂಪೇರ್ ಮಾಡೋದಾದರೆ, ಟೆಕ್ನಾಲಜಿಗೆ, ಲಾ ಪ್ರೊಫೆಷನ್ಗೆ ಏನಾದರೂ ಕಂಪೇರ್ ಮಾಡ್ಕೊಂಡಿದ್ರೆ ಅದರ 100 ಇಯರ್ಸ್ದು ಓವರಾಲ್ ಡೆವಲಪ್ಮೆಂಟ್ ಎಷ್ಟು, ಸೋಷಿಯಲ್ ವರ್ಕ್ 100 ಇಯರ್ಸ್ದು ಓವರಾಲ್ ಡೆವಲಪ್ಮೆಂಟ್ ಎಷ್ಟು ಅಂತ ನಾವು ಕ್ವಶನ್ ಮಾಡಿಕೊಂಡಾಗ ನಾವು ಖಂಡಿತ ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹಲವಾರು ಸವಾಲುಗಳಿದೆ. ಅದರಲ್ಲಿ ಮೊದಲನೇದು ಪ್ರಾಕ್ಟೀಷನರ್ಸು. ಪರ್ಟಿಕ್ಯುಲರ್ಲಿ ಪ್ರಾಕ್ಟೀಷನರ್ಸು ನಾವು ಲಿಟ್ರೇಚರ್ನ ಕ್ರಿಯೇಟ್ ಮಾಡ್ತಾಯಿಲ್ಲ. ಇದೊಂದು ದೊಡ್ಡ ಚಾಲೆಂಜು. ಯಾರು ಲಿಟ್ರೇಚರ್ ಬರೀತಿದ್ದಾರೆ ಸೋಷಿಯಲ್ ವರ್ಕ್ಗೆ, HR, ಕಮ್ಯುನಿಟಿ ಡೆವಲಪ್ಮೆಂಟ್ಗೆ ಅಂದರೆ ಟೀಚರ್ಸ್ ಬರೀತಾ ಇದ್ದಾರೆ. ಸೊ ಟೀಚರ್ಸು ನಮ್ಮಲ್ಲಿ ನೀವು ಎಲ್ಲರೂ ಓದಿರಬೇಕು, MSWನಲ್ಲಿ ಒಂದು ಪೇಪರ್ ಇತ್ತು, ಸೋಷಿಯಲ್ ವರ್ಕ್ ರಿಸರ್ಚ್ ಅಂತ. ಆ ಪೇಪರ್ನ ನಾವು ಭಾಳ ಹಗುರವಾಗಿ
ತಗೊಳ್ತೀವಿ, ರಿಸರ್ಚ್ ನಾಲೆಡ್ಜ್ ತಗೊಳ್ತೀವಿ. ನಿಮಗೆ 19th ಸೆಂಚುರಿ ಲಿಟ್ರೇಚರ್ನಲ್ಲಿ ಸೋಷಲ್ ವರ್ಕ್ ರಿಸರ್ಚನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅಂದರೆ, ಹೇಗೆ ಆನ್ಗೋಯಿಂಗ್ ಟೆಕ್ನಾಲಜಿ, ಆರ್ಗನೈಸೇಷನ್, ಕ್ಲೈಮೇಟ್ ಸಿಚುಯೇಷನ್ನು ಚೇಂಜ್ ಆಗ್ತಾಯಿದೆಯೋ ಅದೇ ಥರ ನಾಲೆಡ್ಜ್ ಆಫ್ ಸೋಷಲ್ ವರ್ಕು ಎವ್ರಿ ಇಯರ್ ಅಪ್ಗ್ರೇಡ್ ಆಗ್ತಾ ಹೋಗಬೇಕು. ಈ ಸೋಷಲ್ ವರ್ಕ್ ರಿಸರ್ಚು ಕಂಟಿನ್ಯೂಯಸ್ ಆಗಿ ರಿಸರ್ಚ್ ಎಂಗೇಜ್ ಮಾಡಬೇಕು, ಹೊಸ ಹೊಸ ನಾಲೆಡ್ಜ್ ಕ್ರಿಯೇಷನ್ ಮಾಡಬೇಕು ಫಾರ್ ದಿ ಬೆನಿಫಿಟ್ ಆಫ್ ದಿ ಪ್ರಾಕ್ಟೀಷನರ್ಸ್ ಅನ್ನೋ ಉದ್ದೇಶಕ್ಕೆ ಸ್ಟಾರ್ಟ್ ಆಯಿತು. ಆದರೆ ನಾವ್ಯಾರು ರಿಸರ್ಚ್ನಲ್ಲಿಲ್ಲ, ಆದರೆ ಪರ್ಟಿಕ್ಯುಲರ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಬರೀತಾ ಇಲ್ಲ, ಲಿಟ್ರೇಚರ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ಅದು ಕರಿಕ್ಯುಲಮ್ಗಳಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಸವಾಲದು. ಆ ಕಾರಣಕ್ಕೆ ನಾವು ನಿರೀಕ್ಷಿತ ಒಂದು ಕಾರಣ, ದೇರ್ ಆರ್ ಮೆನಿ ಅದರ್ ರೀಸನ್ಸ್, ಇದು ಒಂದೂ ಕೂಡ ಅದು ಕಾರಣ ಆಗಿದೆ. ಹಾಗಾಗಿ ಆ ಕೊರತೆಯನ್ನು ನಿರಾತಂಕ ನೀಗಿಸ್ಕೊಂಡು ಬರ್ತಾಯಿದೆ. ಹಲವಾರು ಮೌಲಿಕವಾದ ಪ್ರಕಟಣೆಗಳನ್ನ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಶೇಖರ್ ಅವರು ಯು ಆರ್ ಬಾರ್ನ್ ಟು ಬ್ರೇಕ್ ಆ್ಯಂಡ್ ಬ್ಲೂಮ್ ಈ ಪುಸ್ತಕನ ಮುನ್ನುಡಿ ಬರೆಯೋಕ್ಕೋಸ್ಕರ ನನಗೆ ಕೊಟ್ಟಿದ್ರು. ನನ್ನ ಪುಸ್ತಕ ಓದಿದ್ದೀನಿ ಪೂರ್ತಿ. ಎಷ್ಟು ಮೌಲಿಕವಾಗಿದೆ ಅಂದರೆ ಇದರೊಳಗಡೆ ಸ್ಟೋರೀಸ್ ಇದ್ದಾವೆ, ನೀವೆಲ್ಲ ಓದಬೇಕಿದ್ನ HR ಪ್ರೊಫೆಷನಲ್ಸು. ಸ್ಟೋರೀಸ್ ಇದೆ, ಒಂದಷ್ಟು ಇನ್ಸೈಟ್ಸ್ ಇದೆ, ಇಂಟ್ರಾಸ್ಪೆಕ್ಷನ್ಸ್ ಇದೆ, ಫಾರ್ವರ್ಡ್ ಇದೆ, ವೇ ಫಾರ್ವರ್ಡ್ ಇದೆ. ಉದಾಹರಣೆಗೆ ನಾವು ಸ್ಕೂಲಿಂಗಿಂದ ಇವತ್ತಿನವರೆಗೆ ಇಲ್ಲಿ ಕೂತಿರೋರ್ವರೆಗೆ ನಮ್ಮ ಹಿಸ್ಟ್ರಿಯನ್ನು ಒಂದು ಸರಿ ತಿರುಗಿ ನೋಡಿದ್ರೆ ತುಂಬ ಚಾಲೆಂಜಸ್ ಫೇಸ್ ಮಾಡ್ಕೊಂಡು ಬಂದಿರ್ತೀವಿ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ಗಳಿರ್ಬೋದು, ಅಥವಾ ಕ್ವಾಲಿಟಿ ಎಜುಕೇಷನ್ಗೆ ಎಕ್ಸಸ್ ಮಾಡೋದಿರ್ಬೋದು, ಬೇರೆ ಬೇರೆ ಚಾಲೆಂಜಸನ್ನು ಬ್ರೇಕ್ ಮಾಡ್ಕೊಂಡು ನೀವೆಲ್ಲರೂ ಇಲ್ಲಿ ಸಾಧಿಸ್ಕೊಂಡು ಬಂದಿದ್ದೀರಾ. ಶೇಖರ್ ಕೂಡ ನಾನು ಲಾಸ್ಟ್ 20 years ಡೆವಲಪ್ಮೆಂಟ್ ನೋಡಿದ್ದೀನಿ. ಸ್ಟೂಡೆಂಟಿಂದ ಇಲ್ಲಿವರೆಗೂ ಕೂಡ ತುಂಬ ಚಾಲೆಂಜಸ್ಸನ್ನು ಬ್ರೇಕ್ ಮಾಡಿಕೊಂಡು ಒಬ್ಬ ಆಥರಾಗಿ ಎವಾಲ್ವ್ ಆಗಿದ್ದಾರೆ. ಸೊ ಈ ಜರ್ನಿ ಇದೆಯಲ್ಲ, ಈ ಜರ್ನಿನಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ. ಉದಾಹರಣೆಗೆ ನಾವು ಗಾಡಿ ಓಡಿಸುವಾಗ ಎವ್ರಿ 5 feetಗೆ ಒಂದೊಂದು ದೊಡ್ಡ ದೊಡ್ಡ ಹಂಪ್ಸ್ ಇರಿದ್ರೆ ಎಷ್ಟು ಚಾಲೆಂಜ್ ಆಗುತ್ತೆ ನಾವು ಡೆಸ್ಟಿನಿ ರೀಚ್ ಆಗೋದಕ್ಕೆ. ಸೊ ಅಷ್ಟು ಚಾಲೆಂಜಸ್ ಇರುತ್ತೆ. ಈ ಚಾಲೆಂಜಸ್ಸು HR ಪ್ರೊಫೆಷನಲ್ಸ್ಗೂ ಇರುತ್ತೆ, ಸ್ಟೂಡೆಂಟಿಂದ ಎಲ್ರಿಗೂ ಇರುತ್ತೆ. ಇವುಗಳನ್ನು ಹೇಗೆ ಮೀಟ್ ಮಾಡಬೇಕು, ಈ ಚಾಲೆಂಜಸ್ಸನ್ನು ಹೇಗೆ ರಿಸಾಲ್ವ್ ಮಾಡ್ಕೋಬೇಕು, ಆ ಸ್ಟೋರೀಸನ್ನು ಈ ಪುಸ್ತಕದಲ್ಲಿ ಕಟ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಲ್ಫ್ ಡೆವಲಪ್ಮೆಂಟ್ಗೆ, ಸೆಲ್ಫ್ ಎಫೆಕ್ಟಿವ್ನೆಸ್ಗೆ ಇರೋವಂಥ ಒಂದು 27 ಇಂಪಾರ್ಟೆಂಟ್ ಬ್ಯಾರಿಯರ್ಸನ್ನು ಸೆಲ್ಫ್ ಡೆವಲಪ್ಮೆಂಟ್ಗೆ ಹೇಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು ಅನ್ನುವಂಥ ಒಂದು ಇಂಟ್ರಾಸ್ಪೆಕ್ಷನ್, ಇನ್ಸೈಟ್ಸ್ಗಳನ್ನು ಈ ಪುಸ್ತಕದಲ್ಲಿ ಕಟ್ಕೊಟ್ಟಿದ್ದಾರೆ. ಯಾರಿಗೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡಿದ್ದೀನಲ್ಲ, ಮುಂದೆ ಹೋಗ್ತಾ ಇಲ್ಲ, ಏನೋ ಹಿಡ್ಕೊಂಡಾಗ ಆಗ್ತಿದೆಯಲ್ಲ ನನಗೆ ಅಂತ ಅನಿಸೋರಿಗೆ ಈ ಪುಸ್ತಕ ಒಂದಷ್ಟು ದಾರಿಗಳನ್ನ ತೋರಿಸುತ್ತೆ, ಮಾರ್ಗದರ್ಶನವನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಈ ರೀತಿ ಯಾರು HR ಪ್ರೊಫೆಷನಲ್ಸ್ ಆಗಿ ಬೇರೆ ಬೇರೆ ಚಾಲೆಂಜಸ್ಸನ್ನು ತಾವು ಪ್ರೊಫೆಷನಲ್ ಲೈಫಲ್ಲಿ ಮೀಟ್ ಮಾಡ್ತಿದ್ದೀರಾ, ಆ ಅನುಭವಗಳನ್ನು ಸಂಜೆ ಹೊತ್ತು ಪ್ರತಿದಿನ ಒಂದು 10 ನಿಮಿಷ ಬರೆದು 1 ವರ್ಷಕ್ಕೆ ಒಂದು ಪುಸ್ತಕ ಆದರೂ ಬರೆದು ಕೊಟ್ಟರೆ, ಇಂಗ್ಲೀಷಲ್ಲಿ ಬರೆದ್ರೆ ನಾವು ಬೇಕಾದರೆ ಯೂನಿವರ್ಸಿಟಿಯಿಂದ ಅಥವಾ ನಿರಾತಂಕದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ, ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ನಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಯಾವುದಾದ್ರೂ ಪುಸ್ತಕ ಪ್ರಕಟಣೆ ಮಾಡೋದಾದರೆ ನಾವು ಪ್ರೊಫೆಷನ್ ಕೊಡುವಂಥ ನಿಜವಾದ ದೊಡ್ಡ ಕಾಣಿಕೆ. ಸೊ ಹಾಗಾಗಿ ತಾವೆಲ್ಲರೂ ಇವತ್ತೇನು ಬುಕ್ ರಿಲೀಸ್ ಮಾಡಿದ್ದಾರೆ ಶೇಖರ್ ಅವರು, ರಮೇಶ್ ಅವರು, ಪ್ರಕಾಶ್ ಅವರ ಟೀಮು, ಇದು ನಮ್ಮೆಲ್ರಿಗೂ ಇನ್ಸ್ಪಿರೇಷನ್ ಆಗಲಿ, ಹೆಚ್ಚು ಹೆಚ್ಚು ಬರೆಯೋ ಥರ ಆಗಲಿ, ಅದು ಒಂದು ನಾವು ವೃತ್ತಿ ಬೆಳವಣಿಗೆಗೆ ಕೊಡುವಂಥ ಅತ್ಯಮೂಲ್ಯ ಕಾಣಿಕೆ ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ. ಆದರೆ ಇನ್ನೊಂದು ಪುಸ್ತಕ ಕೂಡ ಸೋಷಲ್ ವರ್ಕ್ ಕಾಂಪಿಟೆನ್ಸೀಸ್ ಫಾರ್ HR ಪ್ರೊಫೆಷನಲ್ಸ್, ಇದು ಕೂಡ ಇಬ್ಬರು ಅಕಾಡೆಮಿಷಿಯನ್ಸು, ಪ್ರೊಫೆಸರ್ ಲೋಕೇಶ್ ಮತ್ತು ಅಬ್ದುಲ್ ವಹಾಬ್ ಬರೆದಿರುವಂಥದ್ದು. ಇದು ಕೂಡ ಅವರ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಎಕ್ಸ್ಪರ್ಟೈಸನ್ನು ಯೂಸ್ ಮಾಡ್ಕೊಂಡು ಬರೆದಿರುವಂಥ ಮೌಲಿಕವಾದ ಪುಸ್ತಕಗಳು. ಸೊ ನಾವು ಯಾವಾಗಲೂ ಸೋಷಲ್ ವರ್ಕ್ ಎಜುಕೇಟರ್ಸ್ ಮತ್ತು ಪ್ರಾಕ್ಟೀಷನರ್ಸು ಇವೆರಡೂ ಯಾವಾಗಲೂ ಬ್ಲೆಂಡಾಗಿ ಲಿಟ್ರೇಚರ್ ಕ್ರಿಯೇಟ್ ಮಾಡ್ತಾ ಹೋದರೆ ಅದು ನಮ್ಮ ಪ್ರೊಫೆಷನ್ಗೆ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ, ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಮತ್ತೊಮ್ಮೆ ನಿರಾತಂಕದ ಎಲ್ಲ ಬಗೆಯ ಚಟುವಟಿಕೆಗಳನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಶ್ಲಾಘಿಸುತ್ತಾ, ಮತ್ತೊಮ್ಮೆ ಇಂಥ ಒಂದು ಅದ್ಭುತವಾದ ಕಾರ್ಯಾಗಾರಗಳಲ್ಲಿ ನಾವೆಲ್ಲ ಭೇಟಿ ಮಾಡೋಣ, ವೃತ್ತಿ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಕಾಣಿಕೆಗಳನ್ನು ನೀಡೋಣ ಅಂತ ನೆನೆಸ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.
ಎರಡು ಪುಸ್ತಕಗಳ ಸಾರಾಂಶವನ್ನು ತಿಳಿಸ್ಕೊಟ್ರಿ ಸರ್ ನಿಮ್ಮ ಮಾತಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮನುಷ್ಯ ಯಾವತ್ತೂ ನಿಂತು ನೀರಾಗಬಾರ್ದು, ಹರಿಯೋ ನದಿ ಥರ ಹೋಗ್ತಾ ಇರಬೇಕು. ಬರೋ ದಾರಿನಲ್ಲಿ ಏನೇ ಏಳು ಬೀಳು ಆದರೂ ಕೂಡ ಅದನ್ನು ಸಹಿಸ್ಕೊಂಡು ಮುಂದೆ ಸಾಗೋದೇ ಜೀವನ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಮಾತುಗಳಿಗೆ. ಈಗ ನಾವು ಯಾವಾಗಲೂ ಹೇಳ್ತೀವಿ, ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀಯ. ಆದರೆ ಸಂಕಟ ಬಂದಾಗ ಮಾತ್ರ ಅಲ್ಲ, ನಮ್ಮ ಖುಷಿಯಲ್ಲೂ ನಮ್ಮ ನಗುವಲ್ಲೂ ನಮ್ಮ ಗೆಲುವಲ್ಲೂ ಸದಾಕಾಲ ನಮ್ಮ ಜೊತೆ ಇರೋರೆ ವಿಠಲ್ ರಾವ್ ಸರ್. ಯಾವಾಗಲೂ ನಮ್ಮ ಜೊತೆ ಇರ್ತೀರಾ ನೀವು. ದೈವಿಕ ಶಕ್ತಿ ನಿಮ್ಮಲ್ಲಿದೆ ಸರ್, ಆ ಒಂದು ಶಕ್ತಿ ನಮ್ಮಲ್ಲೂ ಕೂಡ ತುಂಬ್ತೀರಾ. ದಯವಿಟ್ಟು ಒಂದೆರಡು ಮಾತುಗಳು ನಿಮ್ಮ ಹಿತನುಡಿಗಳು ನಮಗೋಸ್ಕರ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ದಿನ ಇಲ್ಲಿಗೆ ಬಂದು ಮಾತಾಡಿ ಅಂತ ಶೇಖರು ಆಮೇಲೆ ರಮೇಶ್ ಅವರು ಹೇಳಿ ಒಂದು ಅವಕಾಶ ಮಾಡಿಕೊಟ್ರು. ಅದು ನನಗೆ ಭಾಳ ತುಂಬ ಸಂತೋಷ. ನಾನು ಸಿಂಪಲ್ಲಾಗಿ ಹೇಳ್ತೀನಿ. ನಾನು ನೋಡಿ, ನಾವು ನೀವು ಇರೋದು ಬಹಳ ಅತ್ಯುತ್ತಮವಾದ ಪ್ರೊಫೆಷನ್ನು, ಅತ್ಯುತ್ತಮವಾದ ಪ್ರೊಫೆಷನ್ನು ಮತ್ತು ಶ್ರೇಷ್ಠವಾದ ಪ್ರೊಫೆಷನ್ನು. ಯಾಕೆ ಅಂದರೆ ಬೇರೆ ಪ್ರೊಫೆಷನ್ ಮಾಡೋರು ಅವರು ಬೇರೆ ಬೇರೆ ಥರ. ನಾವು ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ ವಿ ಡೀಲ್ ವಿತ್ ಹ್ಯೂಮನ್ ಬೀಯಿಂಗ್ಸ್, ದಟ್ಸ್ ಇಂಪಾರ್ಟೆಂಟ್. ನಮಗೆ ವಿ ಆರ್ ಕೇಪಬಲ್ ಆಫ್ ಕರೆಕ್ಟಿಂಗ್ ಎ ಮ್ಯಾನ್, ಮೋಟಿವೇಟಿಂಗ್ ಎ ಮ್ಯಾನ್, ಎಜುಕೇಟಿಂಗ್ ಎ ಮ್ಯಾನ್, ಕರೆಕ್ಟಿಂಗ್ ಮೇಕ್ ಹಿಮ್ ಟು ಬಿಹೇವ್. ಆ ಪವರು ನಮ್ಮ ಹತ್ರ ಇದೆ. ಇದು ಓನ್ಲಿ ಪ್ರೊಫೆಷನ್. ಶಾಪ್ ಫ್ಲೋರ್ ಇಂಜಿನಿಯರ್, he is not bothered about man. General manager, he is not bothered. He said, it's your job. We take the responsibility. ಯಾಕೆಂದರೆ ಇದನ್ನು ನಾವು 10 ಫ್ಯಾಮಿಲಿಗೆ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಂದು ಸಂತೋಷ ಆಗುತ್ತೆ, ನಮಗೆ ಕೆಲಸಕ್ಕೂ ಇದಾಗುತ್ತೆ, ಮತ್ತು ಪ್ಲಸ್ ಆಮೇಲೆ ಅದು ಕೆಲಸ ಇದರಲ್ಲೂ ಭಾಳ ಚೆನ್ನಾಗಾಗುತ್ತೆ. ಒಬ್ಬ ತಪ್ಪು ಮಾಡ್ತಿರ್ತಾನೆ, ಅವನಿಗೆ ಕರೆಕ್ಟ್ ಮಾಡಿ ಸರ್ ಮಾಡ್ತು, ಅದಕ್ಕಿಂತ ಇನ್ನೇನು ಬೇಕು. ಸೊ ಇದಕ್ಕೆ ನಾನು ಹೇಳೋದು, ನಮ್ಮದು ನೋಬೆಲ್ ಪ್ರೊಫೆಷನ್ ಅಂತ. ಬಟ್ ಇದನ್ನೇನು ಅಂದರೆ ನಾವು ಬಹಳ ಡೆಡಿಕೇಟೆಡಾಗಿ ಮಾಡಬೇಕು, ತುಂಬ ಡೆಡಿಕೇಟೆಡಾಗಿ ಮಾಡಬೇಕು. ಮೇಲ್ಮೇಲೆ ಮಾಡ್ಕೊಂಡೋದ್ರೆ ನಡೆಯೋದಿಲ್ಲ ಇದು. ಈ ಒಂದು ಸಮ್ಮೇಳನ ಇದೆ ನೋಡಿ, ಎವ್ರಿ ಇಯರ್ ಮಾಡ್ತಾರಲ್ಲ, ಇದೆಲ್ರಿಗೂ ನಮ್ಮೆಲ್ರಿಗೂ ಒಂದು ಮೆಡಿಸಿನ್ ಕೊಟ್ಟಂಗೆ, ರಿಮೈಂಡರ್ ಮಾಡ್ದಂಗೆ. ಏಕೆಂದ್ರೆ ನಾವೇನು ಮಾಡ್ತೀವಿ, ನಮ್ಮ ರೊಟೀನ್ ವರ್ಕಲ್ಲಿ ವರ್ಷ ಆಗಂಡೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಮಗೂ ಒಂದು ಇಂಜೆಕ್ಷನ್ ಬೇಕಾಗುತ್ತೆ, ಮೋಟಿವೇಶನ್ ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮೋಟಿವೇಶನ್ ಬರುತ್ತೆ ನೋಡು, ಹಿಂಗೆ ಮಾಡ್ತಾ ಇದೆಯಾ ಹಿಂಗೆ ಮಾಡು, ಹಿಂಗೆ ಮಾಡ್ತಾ ಇದೆಯಾ ಹಿಂಗೆ ಮಾಡು ಅಂತ ತೋರಿಸೋದಕ್ಕೆ ಈ ಒಂದು ಸಮ್ಮೇಳನ ನಮ್ಮೆಲ್ರಿಗೂ ಒಂದು ರಿಮೈಂಡರು. ನೋಡಿ, ನಮ್ಮ ಕೆಪಾಸಿಟಿ ಎಷ್ಟಿದೆ ಅಂತಂದರೆ, ಬೆಳಗ್ಗೆ ಅವರು ಯೂನಿಯನ್ ಲೀಡರ್ ಹೇಳೋದು ನೋಡಿ, ಸೆಕ್ರೆಟರಿ ಅವರು, ಫೇಸಸ್ ಇಂಡಸ್ಟ್ರಿಯಲ್ ಫೇಸ್ ಎಲ್ಲ ಚೇಂಜ್ ಆಗಿದೆ. ನಾವು ನೀವು ಎಲ್ಲ ವಿ ಆರ್ ಆಲ್ ಇನ್ವಾಲ್ವ್ಡ್ ಇನ್ ಚೇಂಜಸ್. ಬಟ್ ಟುಡೇ ವಿ ಹ್ಯಾವ್ ಅಚೀವ್ಡ್ ಎ ಗ್ರೇಟ್ ಲೆವೆಲ್ ಇನ್ ದಿಸ್ ಪ್ರೊಫೆಷನ್. ಹೇಗೆ ಅಂತಂದರೆ ಬಿಕಾಸ್ ಆಫ್ ಅವರ್ ಪ್ರೊಫೆಷನಲ್ ಇನ್ಪುಟ್. ನೋಡಿ, ಎಷ್ಟೋ ಡಿಫಿಕಲ್ಟ್ ಸಿಚುವೇಷನಲ್ಲಿ ನಮ್ಮ ಪ್ರೊಫೆಷನ್ನು ಇಂಡಸ್ಟ್ರೀಸ್ಗೆ ಹೆಲ್ಪ್ ಮಾಡಿದೆ. ಒಂದು ಕಾಲದಲ್ಲಿ HR ಪ್ರೊಫೆಷನ್ ಅಂದರೆ ರೊಟೀನ್ ಬಿಟ್ವೀನ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ವರ್ಕರ್ ಇಷ್ಟೇ ಇತ್ತು. ಹಿಂಗಾಗಿದೆ ಅಂದರೆ ಆಮೇಲೆ ಹಿಂಗೆ ಚೇಂಜ್ ಆಯಿತು. ಹೇಗೆ HR ಈಸ್ ಬಿಟ್ವೀನ್ ದಿ ಬಿಸ್ನೆಸ್ ಆ್ಯಂಡ್ ವರ್ಕ್ಮೆನ್ ಅಂತಂದ್ಬಿಟ್ಟು, ಅದು ಇವತ್ತಿನ ಪರಿಸ್ಥಿತಿ ಈಗ. ಸೊ ಟುಡೇ ವಿ ಆರ್ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ದಿ ಪೀಪಲ್. Look at our responsibility. Added to that, we have got one more angle, AI. ಅದು ಬಂದು ಬೆಳಗ್ಗೆ ಎಲ್ಲ ಮಾತಾಡೋದು ನೋಡಿ. ಸೊ we got 3 angles. ಒಂದು AI, ಒಂದು ಬಿಸ್ನೆಸ್ಸು, ಒಂದು ಪೀಪಲ್ಲು. All of us are at the center. Your HR, we are at the center. We cannot pass on the buck. We are at the center. We have to stand and do that. ಅದಕ್ಕೆ ಬೆಳಗ್ಗೆ ಅವ್ರು ಹೇಳ್ದಂಗೆ ವಿ ಹ್ಯಾವ್ ಟು ಅಪ್ಸ್ಕಿಲ್ ಅವರ್ ಸೆಲ್ಸ್. ಡೋಂಟ್ ಮಿಸ್ಟೇಕ್ ಮೀ. ನಾನು ಸುಮಾರಾಗೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಏನಾದ್ರು ನಮ್ಮ ಅಭ್ಯಾಸ ಏನು ಅಂದರೆ, ನಾವು ಓದೋದು ಬಹಳ ಕಮ್ಮಿ, ಓದೋದೇ ಇಲ್ಲ, ಅಪ್ಡೇಟ್ ಮಾಡ್ಕೊಳ್ಳಲ್ಲ, ಅಪ್ಡೇಷನ್ನೇ ಇರಲ್ಲ ನಮಗೆ.
ಗೊತ್ತಾಯ್ತಾ? ಬೆಳಗ್ಗೆ ಮೂರ್ತಿ ಹೇಳ್ತಿದ್ವಿ ನೋಡಿ, ಆ ಥರ ಅಪ್ಡೇಷನ್ ಇಲ್ಲ. ಅದು ಈಗ ನಡೆಯಲ್ಲ. ಈಗ ಬೆಳಗ್ಗೆ ಅವ್ರು ಹೇಳ್ದಂಗೆ AI ಡಿಜಿಟಲೈಸೇಷನ್ನು ವಿ ಮಸ್ಟ್ ಲರ್ನ್, ದೆನ್ ಓನ್ಲಿ ವಿ ಕ್ಯಾನ್ ಬಿ ಮಿಡ್ ವೇ ಪೀಪಲ್. ಇಫ್ ಯು ನಾಟ್ ಲರ್ನ್, ಏನು ಮಾಡೋಕ್ಕಾಗತ್ತೆ? ಯು ಕಾಂಟ್ ಡೂ ಎನಿಥಿಂಗ್ ಆನ್ ದ್ಯಾಟ್. ಯು ವಿಲ್ ಬಿ ಸಿಟಿಂಗ್ ಇನ್ ಎ ವ್ಯಾಕ್ಯೂಮ್. ನೋ, you have to learn. Number one, you have to be between AI, between worker, between the business, you have to stand. So this is an important issue. So ಇದನ್ನು ರಿಮೈಂಡ್ ಮಾಡೋದಕ್ಕೆ ಇದೊಂದು ಅತ್ಯುತ್ತಮವಾದ ಒಂದು ಸಮ್ಮೇಳನ. ಇದರಲ್ಲಿ ಫ್ರೆಂಡ್ಸ್, ನಾ ಹಳೇ ಹೇಳೋದು, ನಾವೆಲ್ರಿಗೂ ಹೇಳ್ತೀವಿ, ವಿ ಹ್ಯಾವ್ ಟು ಅಪ್ಸ್ಕಿಲ್ ಪೀಪಲ್, ವಿ ಹ್ಯಾವ್ ಟು ರೀಸ್ಕಿಲ್ ಪೀಪಲ್ ಅಂತೆಲ್ಲ ಹೇಳ್ತೀವಿ. ಬಟ್ ಲುಕ್ ಅಟ್ ಅವರ್ ಸೆಲ್ಸ್. How far we are upskilling ourselves? How far are we doing? Are we with our other people? Do you know what's the other functionaries of the department? In factory, you got a lot of functionaries. How far you know them? How far you know them? Our times have gone. Today, I told you already, we are tripart in this sense, the business, workers, and we. That is the kind of responsibility we have. So we need to upskill ourselves, ಬೆಳಗ್ಗೆ ಹೇಳ್ದಂಗೆ. ಸೊ ದಿಸ್ ಅಕೇಶನ್ ಏನಾಗುತ್ತೆ ಅಂದರೆ ನಿಮಗೆ ಒಂದು ಎಲ್ರಿಗೂ ರಿಮೈಂಡರ್ ಇದು. ಮನುಷ್ಯ ಸುಮ್ಮನೆ ಕೂತ್ಕೋಬೇಡಪ್ಪ, ಯು ಹ್ಯಾವ್ ಟು ಲರ್ನ್, ಪ್ಲೀಸ್ ರೀಡ್, ಪ್ಲೀಸ್ ಲರ್ನ್. ಇಟ್ಸ್ ದ ರಿಮೈಂಡರ್. ಸೊ ಲೆಟ್ ಅಸ್ ಟೇಕ್ ದಿಸ್ ಆಪರ್ಚುನಿಟಿ to learn ourselves, upskill ourselves, and stand with the leader, stand as a leader. That's exactly what we have to do. We must stand as a leader because we have successfully gone through all these things. In 1990, when rationalization and economic reforms took place, there was a big challenge for the industries. There was a big challenge. The HR took the responsibility. Yes, sir, I will stand with you and then change it. We convinced the union to accept all rationalizations, moderations, automations, whatnots. Today, you don't have any problem because you have developed that collaborative attitude, collaboration with the people, collaboration with the union, collaboration with the people, with everybody. Who has done it? It's only we people have done. So successfully we've done it. So now, a time has come now to prove ourselves again that we are capable of doing. Let us do it. So this is one message today we got. So let us keep it in mind and let us bring our profession to the upper level. We are responsible, we are the leaders of the business. We have to do this. So with this, whatever I told you. So thank you very much, and let us all of us stand and learn, upskill ourselves, and stand like a leader. That's exactly what we have to do. So thank you very much. ಧನ್ಯವಾದಗಳು ವಿಠಲ್ ರಾವ್ ಸರ್. ನಾವೆಲ್ಲರೂ ಈಗ ಹೆಮ್ಮೆಯಿಂದ ಹೇಳ್ಬೋದಲ್ಲ, ನಮಗೆ ಕರೆಗಂಟೆಯ ಮತ್ತು ನಮ್ಮ ಒಂದು ಪ್ರೇರಣೆಯ ಸೂಜಿನ ನಾವು ಚುಚ್ಚಿಸ್ಕೊಂಡಿದ್ದೀವಿ ಅಂತ. ಔಷಧ ಇದು ನಮಗೆ ನಿಜಕ್ಕೂ. 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಸಮ್ಮೇಳನ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರಿಗೆ ತಮ್ಮ ಸಾಮರ್ಥ್ಯವನ್ನು ಕಂಡುಕೊಳ್ಳೋದಕ್ಕೆ, ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ಒಂದು ಮಾರ್ಗವನ್ನು ಆಯ್ದುಕೊಳ್ಳೋದಕ್ಕೆ ಉತ್ತಮವಾದ ಕರೆಗಂಟೆ ಇದು. ನಮ್ಮ ವಿಠಲ್ ರಾವ್ ಸರ್ಗಳ ಮಾತುಗಳಿಗೆ ಅಭಿನಂದನೆಗಳು, ಧನ್ಯವಾದಗಳು ಸರ್. ನೀನೇ ರಾಮ, ನೀನೇ ಕೃಷ್ಣ, ನೀನೇ ಯೇಸು, ನೀನೇ ಅಲ್ಲ ಅಂತ ಭಗವಂತನನ್ನು ಹೇಗೆ ನಾವು ಸ್ಮರಿಸ್ತೀವೋ ಹಾಗೆ ಇವರೇ ನಮಗೆ ಪ್ರೋತ್ಸಾಹದಾಯಕರು, ಇವರೇ ನಮಗೆ ಮಾರ್ಗದರ್ಶಕರು, ಸಲಹೆಗಾರರು, ಸ್ನೇಹಿತರು, ಬೆಂಬಲಿಗರು, ಆಧಾರ ಸ್ತಂಭ ಎಲ್ಲ ಕೂಡ ಅವರೇ. ಗೋಪಿನಾಥ್ ಸರ್, ದಯವಿಟ್ಟು ಬನ್ನಿ ಸರ್, ನಮಗೊಂದಿಷ್ಟು ಮಾರ್ಗದರ್ಶನ ಕೊಡಿ ನಿಮ್ಮ ಮಾತಿನ ಮೂಲಕ. ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯಗೊಳ್ಳುತ್ತೆ. ನಾವೆಲ್ಲರೂ ಒಟ್ಟಿಗೆ ಒಂದು ಛಾಯಾಚಿತ್ರವನ್ನು ತೆಗೆದುಕೊಳ್ತೀವಿ. ಅದಕ್ಕೋಸ್ಕರ ತಾವೆಲ್ಲರೂ ಸಹಕರಿಸಬೇಕು. ಒಟ್ಟಿಗೆ ಇನ್ನೂ ಒಂದಿಷ್ಟು ಕಾಲ ನಮ್ಮೊಟ್ಟಿಗೆ ಕಳೀರಿ ಅಂತ ಕೇಳ್ಕೊಳ್ತಾ ನಮ್ಮ ಈಗ ಗೋಪಿನಾಥ್ ಸರ್. ಎಲ್ರಿಗೂ ನಮಸ್ಕಾರ. ಇನ್ಫ್ಯಾಕ್ಟ್ ಕ್ರಿಕೆಟ್ ಟೀಮಲ್ಲಿ ರಿಸರ್ವಲ್ಲಿ ಇಟ್ಕೊಂಡಿರ್ತಾರಲ್ಲ, ಪ್ರಾಬ್ಲಿ ಮೈಸೆಲ್ಫ್ ಆ್ಯಂಡ್ ವಿಟ್ಲರ್ 12th and 13th ಪರ್ಸನ್ಸ್. ಹಂಗೆ ಹೀಗಾಗಿ ಏನಪ್ಪ ಮಾತಾಡೋದು ದಿಢೀರಂತ ಸ್ಟೇಜ್ ಮೇಲೆ ಕರೆದ್ರೆ ಅಂತ. ಅಫ್ಕೋರ್ಸ್ ಈಗೇನು ಅಂದರೆ ನಮಗೆ ಭಾಳ ಮುಖ್ಯವಾಗಿರೋದು ನೆಕ್ಸ್ಟ್ ಫಂಕ್ಷನ್ ಸ್ನೇಹಿತರೆ. ನಮ್ಮ ಭಾಷಣಗಳಂತೂ ಖಂಡಿತ ಅಲ್ಲ. ಹಿರಿಯ ಸಾಧಕರಿಗೆ ಪ್ರಶಸ್ತಿ ಕೊಡೋದಿದೆಯಲ್ಲ, ಐ ಥಿಂಕ್ ವಿ ಆರ್ ಆಲ್ ಈಗರ್ಲಿ ವೆಯ್ಟಿಂಗ್ ಫಾರ್ ದಟ್. ದಟ್ ರೆಕಗ್ನಿಷನ್ ಮೇಕ್ಸ್ ಎ ಬಿಗ್ ಡಿಫರೆನ್ಸ್ ಇನ್ ಒನ್ಸ್ ಲೈಫ್ ಫ್ರೆಂಡ್ಸ್. ಸಾಮಾಜಿಕ ಮನ್ನಣೆ ಅನ್ನೋದು ಅದು ಯಾವ ನಿಮ್ಮ ಕ್ಯಾಶ್ ಅವಾರ್ಡ್ಗಿಂತ ಮಿಗಿಲಾದ ಅವಾರ್ಡ್ ಅದು.
ಆ ದೃಷ್ಟಿಯಿಂದ ನಿಮ್ಮ ಮತ್ತು ಆ ಪ್ರಶಸ್ತಿ ಪ್ರದಾನ ಸಮಾರಂಭದ ನಡುವೆ ಹೆಚ್ಚಿಗೆ ಸಮಯ ಖಂಡಿತ ನಾನು ತಗೊಳ್ಳಲ್ಲ. ಏನು ಅಂದರೆ ಕಳೆದ 9 ವರ್ಷದಲ್ಲಿ ನಿರಾತಂಕ HR ಕನ್ನಡ ಸಮ್ಮೇಳನಕ್ಕೆ ನಾನು ಸಪೋರ್ಟ್ರಾಗಿ ಹ್ಯಾವ್ ಸೀನ್ ದರ್ ಗ್ರೋತ್, ಬ್ರಿಕ್ ಬೈ ಬ್ರಿಕ್ ಅಂತಾರಲ್ಲ, ಹಂತವಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಕಾಂಟ್ಯಾಕ್ಟ್ಗಳನ್ನ ಕೊಟ್ಟಿದ್ದೀವಿ NIPMಯಿಂದ. ಸಿನ್ಸ್ ಐ ವಾಸ್ ದಿ ಚೇರ್ಮನ್ ಆಫ್ NIPM, DR Nagaraj was the chairman, Giri is there. Some of us have strongly supported the team ಬಿಕಾಸ್ ನಮ್ಮ ಭಾಷೆಯಲ್ಲಿ, ಮಾತೃಭಾಷೆ ಏನೋ ಒಂದು ಸಾಧಿಸ್ತಾ ಇದ್ದಾರೆ ಇವರು, ವಿ ವಿಲ್ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಅನ್ನೋ ದೃಷ್ಟಿಯಿಂದ. ಬಟ್ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನೋದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರುತ್ತೆ. ನಾವಂತೂ NIPMಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಸದರ್ನ್ ರೀಜನಲ್ ಕಾನ್ಫರೆನ್ಸ್, ರೀಜನಲ್ ಕಾನ್ಫರೆನ್ಸ್ ಸುಮಾರು ಮಾಡಿದಾಗ ನನಗೆ, ಗಿರಿಗೆ, DR ನಾಗರಾಜ್ಗೆ, ಸಂಜಯ್, ದಿನೇಶ್, ದೇರ್ ಆರ್ ಮೆನಿ NIPM ಸ್ಟಾಲ್ವರ್ಡ್ಸ್ ಟುಡೇ ಅನುಭವ ಆಗಿರುತ್ತೆ. ಅದು ಒಂದು ದಿನದ ಶ್ರಮ ಅಲ್ಲ ಸ್ನೇಹಿತರೆ. ಈ ಹೆಚ್ಚು ಕಡಿಮೆ ಫೆಬ್ರವರಿನಲ್ಲಿ ನಾವೇನೊಂದು ಸದರ್ನ್ ರೀಜನಲ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ. ಈಗಾಗಲೇ ನಮ್ಮ ಚಟುವಟಿಕೆಗಳು ಶುರು ಆಗೋಗಿದೆ. ಆಲ್ಮೋಸ್ಟ್ ಎವ್ರಿ ಡೇ ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಆ್ಯಂಡ್ ಕನ್ಸಿಸ್ಟೆಂಟ್ ಅಪ್ರೋಚ್ ಫ್ರೆಂಡ್ಸ್, ಅದು ಬೇಕೇ ಬೇಕು. ಆ ದೃಷ್ಟಿಯಿಂದ ರಮೇಶ್ ಮತ್ತು ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಒಂದು ಕರತಾಡನ ಅವ್ರಿಗೆ ಸಲ್ಲಲೇಬೇಕು ಅಂತ ಬಯಸ್ತೀನಿ. ಸೊ ಅವರು ನಡೆದು ಬಂದ ದಾರಿ ಭಾಳ ಸುಗಮವಾಗಿದೆ. ಇದೇ ರೀತಿ ಇನ್ನೂ ಉನ್ನತವಾದ ಮಟ್ಟಕ್ಕೆ ಹೋಗಲಿ. ನಾಗಭೂಷಣ್ ಹೇಳ್ದಂಗೆ ನೆಕ್ಸ್ಟ್ ಇಯರ್ 10ನೇ ವರ್ಷದ್ದು ಸಾವಿರಾರು ಜನ ಡೆಲಿಗೇಟ್ಸ್ ಬಂದು ಅದು ಇನ್ನೂ ಮೀನಿಂಗ್ಫುಲ್ಲಾಗಿ ಆಗಲಿ ಅಂತ ಬಯಸ್ತೀನಿ. ನಂದು ಒಂದು 2 ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇನ್ಫ್ಯಾಕ್ಟ್ ನಮಗೆಲ್ಲ DR ನಾಗರಾಜ್ ಇಲ್ಲಿ ಕೂತಿಯಾರಲ್ಲ, ಅವರೇ ನಮ್ಮ ಗುರುಗಳು. ಈ ಆರ್ಗನೈಸೇಷನ್ಸ್ನ ಎಕ್ಸಿಕ್ಯೂಷನ್ ಎಕ್ಸಲೆನ್ಸ್ ಅಂತ ಹೇಳೋರು ಅವರು. ಯಾವ ರೀತಿ ನಾವು ಅದನ್ನ ಮಾಡಬಹುದು ಅನ್ನೋ ದೃಷ್ಟಿಯಿಂದ. ಅದ್ರ ಜೊತೆಗೆ HR ಬಗ್ಗೆ ಅಫ್ಕೋರ್ಸ್ ವಿಠಲ್ ರಾವ್ ಸುಮಾರು ಟಿಪ್ಸ್ ಕೊಟ್ಟರು, ಬೀಯಿಂಗ್ ಎ ವೆಟ್ರನ್ ಇನ್ ದಿ ಫೀಲ್ಡ್. ನಂದು ಒಂದೇ ಏನು ಅಂದರೆ ನಮ್ಮ ಮಾನವೀಯ ಮೌಲ್ಯಗಳು. ಈಚ್ ಒನ್ ಆಫ್ ಅಸ್ ಹ್ಯಾವ್ ಅವರ್ ಓನ್ ವ್ಯಾಲ್ಯೂಸ್. ಬೆಳಗ್ಗೆಯಿಂದ ಸಂಜೆ ತನಕ ಸುಮಾರು ಜನ ಸ್ಪೀಕರ್ಸ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದರು. ಮಾನವೀಯ ಮೌಲ್ಯ, ಸಾಮಾಜಿಕ ಮೌಲ್ಯ, ಆರ್ಥಿಕ ಮೌಲ್ಯ, ರಾಜಕೀಯ ಮೌಲ್ಯ, ಸಾಂಸಾರಿಕ ಮೌಲ್ಯ. ಸಾಂಸಾರಿಕ ಮೌಲ್ಯದ ಬಗ್ಗೆ ಬೆಳಗ್ಗೆ ಯಾರೋ ಹೇಳಿದರು. ನಾವೆಲ್ಲ ಮದುವೆ ಆದರೆ ಜೀವನ ಪೂರ್ತಿ ಗಂಡ ಹೆಂಡತಿ ಒಟ್ಟಾಗಿರಬೇಕು ಅಂತ ಇತ್ತು ನಮ್ಮ ಜನ್ರೇಷನಲ್ಲಿ. ಈಗ ಅದಿಲ್ಲ. 6 ತಿಂಗಳು ವರ್ಷಕ್ಕೇ ಡೈವೋರ್ಸ್ ಪಿಟಿಷನ್ ಹಾಕಿಬಿಡ್ತಾರೆ ಅಂತ. ಬಟ್ ಅದು ಜನ್ರೇಷನ್ ಗ್ಯಾಪ್ ಸ್ನೇಹಿತರೆ. ಸೊ ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ, ಕಲ್ಚರಲ್ ಡಿಫ್ರೆನ್ಸಸ್ ಬೇರೆ ಬೇರೆ, ನಮ್ಮ ಬಿಲೀಫ್ ಸಿಸ್ಟಮ್ ಬೇರೆ, ನಮ್ಮ ಮೌಲ್ಯಗಳು ಬೇರೆ. ಇದೆಲ್ಲ ಇದ್ದಾಗ ಹೊಂದಾಣಿಕೆ ಆಗೋದು ಭಾಳ ಕಷ್ಟ. ಆ ದೃಷ್ಟಿಯಿಂದ ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ 500 ಜನನೋ 1000 ಜನ ಏನು ಎಂಪ್ಲಾಯೀಸ್ ಇರ್ತಾರೆ, ದೇ ಆಲ್ ಹ್ಯಾವ್ ದೀಸ್ ಡಿಫ್ರೆನ್ಸಸ್. ಅವನ್ನೆಲ್ಲ ಹೊಂದಾಣಿಕೆ ಮಾಡಿ ನಮ್ಮ ಕಲ್ಚರಲ್ ಕಂಪ್ಯಾಟಿಬಿಲಿಟಿ, ಅಲೈನ್ಮೆಂಟ್ ಆಫ್ ವ್ಯಾಲ್ಯೂಸ್ ತರೋದಿದೆಯಲ್ಲ, ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಅದರಲ್ಲಿ ಮಾನವೀಯ ಮೌಲ್ಯಗಳು ಅತಿ ಮುಖ್ಯವಾದ್ದು, ಸಾಂಸಾರಿಕ ಮೌಲ್ಯಗಳು ಮುಖ್ಯವಾದ್ದು, ಹ್ಯೂಮನ್ ವ್ಯಾಲ್ಯೂಸ್ ಅಂತಾರಲ್ಲ ಅದು ಮುಖ್ಯವಾದ್ದು. ಪ್ರಾಬ್ಲಿ ನಮ್ಮ ಎಂಪ್ಲಾಯೀಸ್ಗೆ ಎಜುಕೇಷನ್ ಅಂತ ಈಗ ವೈಸ್ ಚಾನ್ಸಲರ್ ಹೇಳಿದಾರಲ್ಲ, ಸ್ವಯಂ ಬೆಳವಣಿಗೆ ಒಂದು ಪ್ರಯತ್ನ. ಪ್ರಾಬ್ಲಿ ನಮ್ಮ ಎಂಪ್ಲಾಯೀಸ್ಗೆ ಇಫ್ ಯು ಮೋಟಿವೇಟ್ ದೆಮ್ ಟು ಹ್ಯಾವ್ ಸೆಲ್ಫ್ ಡೆವಲಪ್ಮೆಂಟ್, ರೀಡಿಂಗ್ ಬುಕ್ಸ್ ಇರ್ಬೋದು, ಒಂದು ಒಳ್ಳೆ TV ಸೀರಿಯಲ್ ನೋಡೋದಿರ್ಬೋದು, ಒಂದು ಒಳ್ಳೆ ಸಿನಿಮಾ ನೋಡೋದಿರ್ಬೋದು, ಅವರ ವಿಚಾರಧಾರೆಯನ್ನು ಚಿಂತನೆಗೆ ತೊಡಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆಟೋಮೆಟಿಕಲಿ ಸೆಲ್ಫ್ ಡೆವಲಪ್ಮೆಂಟ್ ವಿಲ್ ಸ್ಟಾರ್ಟ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಾನು ಮತ್ತು ನನ್ನ ಸ್ನೇಹಿತ ಮೊಳಗಿ ಅಂತ, ಇವತ್ತು ಬಂದಿಲ್ಲ ಅವರು, ಕಳೆದ 35 ವರ್ಷ ನೂರಾರು ಸಂಸ್ಥೆಗಳಿಗೆ ಎಂಪ್ಲಾಯಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಹೋಗ್ತೇವೆ. ಅಲ್ಲಿ ನಮ್ಮ ಫೋಕಸ್ ಏನು ಅಂದರೆ ಸಿಂಪಲ್, ABCD ಆಫ್ ವರ್ಕ್ ಲೈಫ್ ಅಂತ, ಆ್ಯಟಿಟ್ಯೂಡ್, ಬಿಹೇವಿಯರ್, ಕಲ್ಚರ್ ಆ್ಯಂಡ್ ಡಿಸಿಪ್ಲಿನ್. ಸಪೋಸ್ ಐ ಆಮ್ ಏಬಲ್ ಟು ಮೇಕ್ ದ ಎಂಪ್ಲಾಯಿ ಟು ಥಿಂಕ್ ಇನ್ ರೈಟ್ ಡೈರೆಕ್ಷನ್. ಮನೆಯಲ್ಲಿ ಒಬ್ಬೊಳ್ಳೆ ಗಂಡ ಆಗೋ ಪ್ರಯತ್ನ ಇರ್ಬೋದು, ಅವನ ಮಕ್ಕಳಿಗೆ ಒಳ್ಳೆ ತಂದೆ ಆಗೋ ಪ್ರಯತ್ನ ಇರ್ಬೋದು, ಅವನ ತಂದೆ ತಾಯಿಗಳಿಗೆ ಒಳ್ಳೆ ಮಗ ಆಗೋ ಪ್ರಯತ್ನ ಇರ್ಬೋದು. ಆ ಫೋಕಸನ್ನು ಕೊಟ್ಟು ಅವನ ಮನಸ್ಸನ್ನು ನಾವು ಪರಿವರ್ತಿಸಿದರೆ ಆಟೋಮೆಟಿಕಲಿ ಹಿ ಬಿಕ್ಸ್ ಎ ಗುಡ್ ಎಂಪ್ಲಾಯ್ ಇನ್ ದ ಫ್ಯಾಮಿಲಿ. ಬಿಕಾಸ್ ಮೋಸ್ಟ್ ಆಫ್ ಅಸ್ ಹ್ಯಾವ್ ಇಂಟರ್ಲ್ಯಾಪಿಂಗ್. ಒಂದು ಸ್ಕಿಟ್ ಯಾರೋ ತೋರಿಸಿದ್ರಲ್ಲ, ಮನೆ ಸಮಸ್ಯೆಗಳನ್ನ ಫ್ಯಾಕ್ಟ್ರಿಗೆ ತೊಗೊಂಬರೋದು, ಫ್ಯಾಕ್ಟ್ರಿ ಸಮಸ್ಯೆಗಳನ್ನ ಮನೆಗೆ ತೊಗೊಂಡು ಹೋಗೋದು. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಎಂಪ್ಲಾಯೀಸ್ ಕೂಡ ಮನೆಯಲ್ಲಿ ಒಳ್ಳೆ ಬಿಹೇವಿಯರ್ ಇದ್ದು ಒಳ್ಳೆ ಮನುಷ್ಯ ಆಗಿದ್ದರೆ ಆಟೋಮೆಟಿಕಲಿ ಕಾರ್ಖಾನೆಯಲ್ಲಿ ಸಹ ಅವನು ಒಳ್ಳೆ ಮನುಷ್ಯ ಆಗ್ತಾನೆ ಅನ್ನೋ ಫೋಕಸಲ್ಲಿ ವಿ ಯೂಸ್ ಟು ಕಂಡಕ್ಟ್ ದಟ್ ಕಲ್ಚರಲ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಪ್ರೋಗ್ರಾಮ್ ಫ್ರೆಂಡ್ಸ್. ನಾನಂತೂ ಕಳೆದ ಒಂದು
30 ವರ್ಷದಲ್ಲಿ ಸುಮಾರು ಸಂಸ್ಥೆಗಳಿಗೆ ಹೋಗಿ ಮಾಡಿರೋದ್ರಿಂದ ನಿಮ್ಮದೇನು CSR ಆ್ಯಕ್ಟಿವಿಟಿ ಇದೆಯಲ್ಲ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಐ ಬಿಲೀವ್ ಇನ್ ISR ಫ್ರೆಂಡ್ಸ್, ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸುಮಾರು ಒಂದು 5-6 ಸಂಸ್ಥೆಗಳಿಗೆ ಕಳೆದ 30 ವರ್ಷದಲ್ಲಿ ಐ ಕೀಪ್ ಹೆಲ್ಪಿಂಗ್ ದೆಮ್. ಒಂದು ಪ್ರೇರಣಾ ಅಂತ ಅಬೌಟ್ 120 ಜನ ಅಂಗವಿಕಲ ಹೆಣ್ಮಕ್ಳಿದ್ದಾರೆ, ಗೊರಗುಂಟೆಪಾಳ್ಯ ನೋಡಿರ್ಬೋದು. ಇನ್ನೊಂದು ಅಸೋಸಿಯೇಷನ್ ಫಾರ್ ಮೆಂಟಲಿ ಚಾಲೆಂಜ್ಡ್ ನಿಯರ್ ನಿಮ್ಹಾನ್ಸ್, ಅನಾಥ ಶಿಶು ನಿವಾಸ ಬುಲ್ ಟೆಂಪಲ್ ರೋಡ್ಲೆ, ಕರುಣಾಶ್ರಯ ಟರ್ಮಿನಲ್ ಇಲ್ ಕ್ಯಾನ್ಸರ್ ಪೇಷಂಟ್ಸ್, ದೆನ್ SOS ಚಿಲ್ಡ್ರನ್ಸ್ ವಿಲೇಜ್. ಸೊ ಈ 6 ಸಂಸ್ಥೆಗಳಿಗೆ ಕಳೆದ 30 ವರ್ಷ ಬೇರೆ ಬೇರೆ ರೀತಿಯ ಸಹಾಯ ಮಾಡ್ತಾ ಬಂದಿದ್ದೀನಿ. ಏನು ಅಂದರೆ ನಾವು ಏನು ಸಮಾಜದಿಂದ ಪಡೀತೀವಿ ಅದರಲ್ಲಿ ಒಂಚೂರನ್ನು ವಾಪಸ್ ಕೊಡೋ ಪ್ರಾಮಾಣಿಕ ಪ್ರಯತ್ನ ಸ್ನೇಹಿತರೆ. ಆ ದೃಷ್ಟಿಯಿಂದ ಪ್ರಾಬಲಿ ಕ್ಯಾನ್ ಐ ಗೆಟ್ ವಾಟರ್? ಸಾರಿ ಫ್ರೆಂಡ್ಸ್. ಸೊ ಈ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಡಿನ್ನರ್ ಅಂದರೆ ಪ್ರಾಬ್ಲಿ ನವ್ ಡೇಸ್ ವಿ ಸ್ಪೆಂಡ್ ಅಟ್ಲೀಸ್ಟ್ ಅಬೌಟ್ 8,000 to 10,000 rupees ಫಾರ್ ಎ ಫ್ಯಾಮಿಲಿ. ಸೊ ಮೈ ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್. ಆಲ್ ಅವರ್ ಬರ್ಡೇಸ್, ವೆಡ್ಡಿಂಗ್ ಆ್ಯನಿವರ್ಸರೀಸ್, ಮಗಂದು, ಮಗಳದು, ನಮ್ಮದು, ಮೊಮ್ಮಕ್ಕಳ ಬರ್ಡೇ, ಗಿವ್ ಯುವರ್ ಡೊನೇಷನ್ ಟು ಒನ್ NGO. ಒಂದು ಸರಿ ಇಟ್ ಮೇ ಬಿ ಪ್ರೇರಣಾ, ಒಂದು ಸರಿ ಇಟ್ ಮೇ ಬಿ AMC. ಇನ್ಫ್ಯಾಕ್ಟ್ SOS ಚಿಲ್ಡ್ರನ್ಸ್ ವಿಲೇಜಲ್ಲಿ ಅಬೌಟ್ 30 years ago ಒಂದು ಡೈರೆಕ್ಟರ್ ಮೆಟ್ ಮಿ, ಲೋಕೇಶ್ ಅಂತ, ಮೈಸೂರು ಯೂನಿವರ್ಸಿಟಿ MSW. ಯು ಆರ್ ದಿ ವಿಲೇಜ್ ಡೈರೆಕ್ಟರ್. ಇಫ್ ಸಮ್ ಆಫ್ ಯು ಹ್ಯಾವ್ ನಾಟ್ ಸೀನ್ SOS ವಿಲೇಜ್, ಪ್ಲೀಸ್ ವಿಸಿಟ್ ಇಟ್. ಇಟ್ ಇಸ್ ಅ ಯುನೀಕ್ ಸ್ಟೈಲ್ ಆಫ್ taking care of destitute children. He met me because he knew I was expert in disciplinary actions. ಅಲ್ಲಿ ದೇ ಹ್ಯಾವ್ ದಿ ಕಾನ್ಸೆಪ್ಟ್ ಆಫ್ ಡಿಫ್ರೆಂಟ್ ವಿಲೇಜಸ್. ಬೇರೆ ಬೇರೆ 10-12 ಮನೆಗಳಿಗೆ ಒಬ್ಬ ಮದರ್ ಇದ್ದಾರೆ. ಒನ್ ಮದರ್ ವಾಸ್ ಎನ್ ಆಲ್ಕೋಹಾಲಿಕ್, ಎ ಕೂರ್ಗಿ ಲೇಡಿ ಹೂ ವಾಸ್ ಟೇಕಿಂಗ್ ಕೇರ್ ಆಫ್ 8 to 10 children. ಲೋಕೇಶ್ ನನ್ನ ಆಫೀಸಿಗೆ ಬಂದರು. ಸರ್ ಯಾರೋ ಹೇಳಿದರು ನೀವು ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್ ಯು ಆರ್ ವೆರಿ ಗುಡ್ ಅಂತ, ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಹೌ ಡು ಐ ಹ್ಯಾಂಡಲ್ ದಿಸ್ ಮದರ್ ಅಂತ. ಏನು ಅಂದರೆ ದಿನ ಗುಂಡು ಹಾಕೋದು, ಮಕ್ಕಳಿಗೆ ಹೆರಾಸ್ ಮಾಡೋದು, ಅವರು ಊಟ ತಿಂಡಿ ಕೊಡೋದು ಬಿಡಿ. ಶಿ ನೆವರ್ ಯೂಸ್ ಟು ಇವನ್ ಟೇಕ್ ಕೇರ್ ಆಫ್ ದೆಮ್ ಪ್ರಾಪರ್ಲಿ. ನಾನು ಡಿಸ್ಕಸ್ ಮಾಡಿದೆ. ದೆನ್ ಐ ಟೋಲ್ಡ್ ಹಿಮ್ ಡೋಂಟ್ ವೆರಿ ಲೋಕೇಶ್, ಐ ವಿಲ್ ಹ್ಯಾಂಡ್ಲ್ ಇಟ್ ಅಂತ. ಸೊ ಒಂದು ಒಳ್ಳೆ ಚಾರ್ಜ್ ಶೀಟ್ ಮಾಡಿಕೊಟ್ಟೆ. ಆ್ಯಸ್ದೋ ಏನೋ ಎನ್ಕ್ವೈರಿ ಮಾಡಿ ಅವಳನ್ನ ಡಿಸ್ಮಿಸ್ ಮಾಡ್ತೀವೇನೋ ಅನ್ನೋ ಥರ ಚಾರ್ಜ್ ಶೀಟ್ ವಾಸ್ ಇಶ್ಯೂಡ್ ಟು ಹರ್. ಆಮೇಲೆ ಶಿ ವಾಸ್ ಎ ಕೂರ್ಗಿ ಲೇಡಿ ನೋಯಿಂಗ್ ರೀಸನಬಲಿ ಗುಡ್ ಇಂಗ್ಲೀಷ್. ಶಿ ವೆಂಟ್ ಥ್ರೂ ಇಟ್. ದೆನ್ ಇಟ್ ವಾಸ್ ಎ ಶಾಕ್. ಆಮೇಲೆ ಬಂದ್ಲು ಲೋಕೇಶ್ ಹತ್ರ. ಲೋಕೇಶ್ ಸರ್ ನಂಗೆ ಗೊತ್ತಿಲ್ಲಮ್ಮ, ಅದು ಈ ಥರ ನಮ್ಮ ಅಡ್ವೈಸರ್ ಒಬ್ಬರು ಡ್ರಾಫ್ಟ್ ಮಾಡಿದ್ದಾರೆ, ಯು ಮೀಟ್ ಹಿಮ್ ಅಂತ. ಸೊ ಶಿ ಕೇಮ್ ಆಲ್ ದ ವೇ ಟು ಸೈಂಟ್ ಮಾರ್ಕ್ಸ್ ರೋಡ್. ಸರ್ ಏನೋ ಆಗೋಯ್ತು ತಪ್ಪು, ನಾನು ಮೊದಲಿಂದ ಒಬ್ಬಳೇ ಇರ್ತೀನಲ್ಲ, ಫ್ಯಾಮಿಲಿ ಎಲ್ಲ ಊರಲ್ಲಿದ್ದಾರೆ, ಒಂದು 30 ml 60 ml ತೊಗೋತೀನಿ ನನ್ನ ಕೆಪಾಸಿಟಿ ಮೇಲೆ. ನಾವೆಲ್ಲ ನಾನು ಮಂಗಳೂರಲ್ಲಿ ರೋಶ್ನಿ ನಿಲಯದಲ್ಲಿ ಓದ್ದೋನು. ನಾವು ಅದಕ್ಕೆ ಕರೆಯೋದೇ ಅಜ್ಪ ಕಲ್ಚರ್ ಅಂತ ಮೇಡಮ್, 60 ಹಾಕೋದು ಅಂತ. ಅದರಿಂದ ತಪ್ಪಾಯಿತು ಸರ್, ಏನು ಮಾಡಬೇಕು ಅಂತ. ನೋಡಮ್ಮ, ಇದು NGO ಸಂಸ್ಥೆ, ಮಕ್ಕಳು ನೋಡ್ಕೊಳ್ಳೋ ಜಾಗ, ಬೆಟರ್ ಯು ರಿಸೈನ್ ಆ್ಯಂಡ್ ಗೋ ಅಂತ. ದೆನ್ ಶಿ ರಿಸೈನ್ಡ್ ಆ್ಯಂಡ್ ಲೋಕೇಶ್ ವಾಸ್ ಹ್ಯಾಪಿ. ಅರೆ ಮೈ ಪ್ರಾಬ್ಲಮ್ ಈಸ್ ಸಾರ್ಟೆಡ್ ಔಟ್ ಇನ್ ಒನ್ ಚಾರ್ಜ್ ಶೀಟ್ ಡ್ರಾಫ್ಟೆಡ್ ಬೈ SNG ಅಂತ. ಆಮೇಲೆ ಸರ್ ನಿಮ್ಗೆ ಏನು ಕೊಡಬೇಕು ಅಂದ್ರು. ಏನು ಕೊಡ್ತೀರಿ, ನಿಮ್ದು NGO ಡೋಂಟ್ ವೆರಿ ಲೋಕೇಶ್ ಅಂದೆ. ಇಲ್ಲ ಸರ್ ಏನಾರು ಕೊಡಬೇಕು ಅಂತ. ಸರಿ 1,000 rupees ಕೊಡಿ. 1,000 rupees ಒಂದು ಚೆಕ್ ಕೊಟ್ಟರು. ಆಮೇಲೆ ನಮ್ಮನ್ನೊಂದು ವಿಸಿಟ್ ಮಾಡಿ ಅಂದರು. ಐ ವಿಸಿಟೆಡ್. ಆವಾಗ ಅವ್ರ ಆ್ಯಕ್ಟಿವಿಟಿ ಏನು ಅಂತ ನೋಡಿದಾಗ ನನಗೆ 160 ಅನಾಥ ಮಕ್ಕಳು, ಒಂದು ಬೇರೆ 10 ಮನೆಗಳು ಬೇರೆ ಬೇರೆ, ಒಂದೊಂದು ಮನೇಲಿ 8-10 ಜನ ಚಿಲ್ಡ್ರನ್ನು. ಇದರಲ್ಲಿ ಯಾರು ಸಹಾಯ ತಗೋತೀರಿ? ನಿಮ್ಮಂಥವ್ರೆ ಸರ್ ಡೋನರ್ಸು ಅಂದರು. ಟಿಲ್ ದೆನ್ ಐ ವಾಸ್ ನಾಟ್ ನೋಯಿಂಗ್ ದಿಸ್ ISR ಆ್ಯಕ್ಟಿವಿಟಿ ಅಟ್ ಆಲ್. ಐ ಸೆಡ್ ಐ ವಿಲ್ ಅಡಾಪ್ಟ್ ಒನ್ ಚೈಲ್ಡ್ ಅಂತ. ಸೊ ಮಂತ್ಲಿ ಆ್ಯನ್ಯುವಲಿ ಏನೋ ಒಂದು ಫೀ ಹೇಳಿದರು, ಕೊಟ್ಟೆ. 1,000 ಜೊತೆಗೆ ಇನ್ನು 3,000 ಸೇರಿಸಿ 4,000 ಒಂದು ಚೆಕ್ ವಾಪಸ್ ಕೊಟ್ಟೆ. ಫ್ರಮ್ ದೆನ್ ಆನ್ವರ್ಡ್ಸ್ ಐ ಆಮ್ ದೇರ್ ಸ್ಟ್ರಾಂಗ್ ಸಪೋರ್ಟರ್. ಈಗ 5ನೇ ಮಗುನ ನೋಡ್ಕೊಳ್ತಾ ಇದ್ದೀನಿ. ಶಿ ಈಸ್ ಇನ್ SSLC ನಾವು ಫ್ರೆಂಡ್ಸ್. ಒಂದು ಹುಡುಗಿ MSW ಮಾಡಿದ್ಲು, ಒಂದು MBA ಮಾಡಿದ್ಲು, ಒಬ್ಬ ಚರಣ್ ಅನ್ನೋನು SLCಗೆ ಡ್ರಾಪ್ಔಟ್ ಆಗಿ ಸರ್ ನನಗೆ ಜಾಬ್ ಕೊಡಿಸ್ಬಿಡಿ ಇಂದ ಮೈಸೂರಲ್ಲಿ ಯಾರ್ದೋ ಹೆಲ್ಪ್ ಮೇಲೆ ಜಾಬ್ ಕೊಡಿಸಿದೆ. ಲೈಕ್ವೈಸ್ ಸ್ನೇಹಿತರೆ, ಸಮ್ ಆಫ್ ಯು ಮೇ ಬಿ ಡೂಯಿಂಗ್ ಇಟ್ ರೆಗ್ಯುಲರ್ಲಿ. ಸೊ ದಿಸ್ ISR ಕಾನ್ಸೆಪ್ಟ್, ಪ್ಲೀಸ್ ಪುಟ್ ಇಟ್ ಇನ್ ಯುವರ್ ಪರ್ಸ್ನಲ್ ಬಾಂಡಿಂಗ್. ಟ್ರೈ ಟು ಹೆಲ್ಪ್. ಇದಕ್ಕೆ ನನಗೆ ಇನ್ನೊಂದು ಪ್ರೇರಣೆ ಏನು ಅಂದರೆ ಡಾಕ್ಟರ್ ಶಿವರಾಮ್ ಕಾರಂತರ ಒಂದು ಟೆಕ್ಸ್ಟ್ ಬುಕ್ ಇದು ನಮಗೆ, ಅಳಿದ ಮೇಲೆ ಅಂತ. ಅದರಲ್ಲಿ ಕೊನೆಯ ಸೆಂಟೆನ್ಸ್, ಆ ಕಾದಂಬರಿ ಎಂಡ್ ಆಗೋದು, ನಾನು ಸಮಾಜದಿಂದ ಪಡೆದಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಾ ಅಂತ ಅವನು ಹೀರೋ ಯೋಚನೆ ಮಾಡ್ತಾನೆ.
ಕೊಟ್ಟಿಲ್ಲ ಅನ್ಸುತ್ತಪ್ಪ ಅಂತಾನೆ. ಐ ವಾಸ್ ಇನ್ ಫಸ್ಟ್ BSc ಆಲ್ಸೋ ಇನ್ ದಾವಣಗೆರೆ. ಅವಾಗ ನಾನು ಐ ಶುಡ್ ಅಡಾಪ್ಟ್ ದಿಸ್. ಸಮಾಜದಿಂದ ಏನು ಪಡಿತೀವೋ ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗುತ್ತಾ ನೋಡೋಣ ಅಂಥೇಳಿ. ಅದು ಇವತ್ತಿನವರೆಗೂ ಆಗಿಲ್ಲ, ಆಗೋದು ಇಲ್ಲ ಸ್ನೇಹಿತರೆ. ದಟ್ ಈಸ್ ಒನ್. ಸೊ ಈ ಮಾನವೀಯತೆ ಬಗ್ಗೆ ಹೇಳಬೇಕು ಅಂದರೆ ಬೇಂದ್ರೆ, ದಾವಣಗೆರೆಗೆ ಬೇಂದ್ರೆ ಯೂಸ್ ಟು ಕಮ್ ಫ್ರೀಕ್ವೆಂಟ್ಲಿ. ಅವ್ರು ಯಾವಾಗಲೂ ಒಂದು ಮಾತು ಹೇಳೋರು, ಮನುಷ್ಯ ಹಕ್ಕಿ ಹಂಗೆ ಹಾರೋದು ಕಲ್ತ, ಮೀನು ಹಂಗೆ ಈಜೋದು ಕಲ್ತ, ಆದರೆ ಮನುಷ್ಯ ಆಗೋದನ್ನು ಕಲೀಲಿ ನೋಡ್ರಪ್ಪ ಅಂತ. ನಾವೆಲ್ಲರೂ ಈ ಮನುಷ್ಯನಾಗುವ ಕಲೆಯನ್ನು ನಮ್ಮ ವೃತ್ತಿ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಮಾನವೀಯ ಸಂಬಂಧಗಳು ಇನ್ನೂ ಉನ್ನತವಾಗಿರುತ್ತೆ ಅಂಥೇಳಿ ನನ್ನ ಈ 4 ಮಾತುಗಳನ್ನ ಮುಗಿಸ್ತೇನೆ. ಇದಕ್ಕೆ ಅವಕಾಶ ಕೊಟ್ಟ ರಮೇಶ್ ನಿರಾತಂಕಾಗಿ ನನ್ನ ಧನ್ಯವಾದಗಳು. ಧನ್ಯವಾದಗಳು ಗೋಪಿನಾಥ್ ಸರ್ಗೆ. ABCD ಜೀವನ ಅಂದರೆ ಅದು ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಟ್ರು. ಆ್ಯಟಿಟ್ಯೂಡ್, ಬಿಹೇವಿಯರ್, ಕಲ್ಚರ್ ಮತ್ತು ಡಿಸಿಪ್ಲಿನ್ ಖಂಡಿತ ಇರಬೇಕು ಜೀವನದಲ್ಲಿ. ಹಾಗೆ ಬದುಕು ನಮ್ಗೆ ಏನೆಲ್ಲ ಕೊಟ್ಟಿದೆ, ಸಮಾಜ ಏನೆಲ್ಲ ಕೊಟ್ಟಿದೆ, ಸಾಗರದಷ್ಟು ಕೊಡುಗೆ ಅದು ನಮ್ಗೆ ಕೊಟ್ಟಿರಬೇಕಾದ್ರೆ ನಾವು ಅದಕ್ಕೆ ಏನೇ ಮಾಡಿದ್ರೂ ಅದು ಸಾಸಿವೆಯಷ್ಟು ಮಾತ್ರ. ದಯವಿಟ್ಟು ಆ ಕೊಡುಗೆಯನ್ನು ಕೊಡೋ ಪ್ರಯತ್ನ ಎಲ್ಲರಲ್ಲೂ ಇರಲಿ. ಹಾಗೆ ಸಂಸ್ಕೃತಿ, ಮೌಲ್ಯ, ನಂಬಿಕೆ ಬೇರೆ ಬೇರೆ ಆಗಿದ್ರೂ ಕೂಡ ಅದನ್ನು ಹೊಂದಾಣಿಕೆಯಿಂದ ನಾವು ಕೂಡಿಸೋದು ಹೇಗೆ, ಅದು ಪ್ರಾಮುಖ್ಯತೆಯನ್ನು ಪಡೆದುಕೊಳುತ್ತೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಬೆಳಕನ್ನು ಚೆಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್ ನಿಮಗೆ. ನಮ್ಮ ಈ ಗಣ್ಯರಿಗೆ ಕಿರು ಕಾಣಿಕೆಯನ್ನು ಕೊಡಬೇಕು ನಮ್ಮ ಗಿರಿನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಗೋಪಿನಾಥ್ ಸರ್, ಧನ್ಯವಾದಗಳು ನಿಮಗೆ. ಬರ್ತಾ ಇರಲಿ ಚಪ್ಪಾಳೆ ದಯವಿಟ್ಟು. ಪ್ರಕಾಶ್ ಸರ್ ದಯವಿಟ್ಟು ಬನ್ನಿ. ಈ ಕಿರುಕಾಣಿಕೆಯನ್ನು ನಮ್ಮ ರಮೇಶ್ ಸರ್ ಅವರಿಗೆ ಕೊಡಬೇಕು. ಪಂಚಾಕ್ಷರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೈಂಡ್ ಮಾನ್ ದಯವಿಟ್ಟು ಬನ್ನಿ ಸರ್ ವೇದಿಕೆ ಮೇಲೆ. ಈ ಮೂಲಕ ಆದರೂ ವೇದಿಕೆಯಲ್ಲಿ ನಿಮ್ಮನ್ನು ನಾವು ಕಣ್ತುಂಬಿಕೊಳ್ಳುವಂತ ಒಂದು ಅವಕಾಶ ಮಾಡಿಕೊಡಿ. ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ನೋಡಿರಪ್ಪ ಚಪ್ಪಾಳೆ ಸುಮ್ಮನೆ ಕೂರಂಗಿಲ್ಲ ಯಾರು. ಕೈಂಡ್ ಮಾಸ್ ಪಂಚಾಕ್ಷರಿ ಅವರು. ಧನ್ಯವಾದಗಳು ನಮ್ಮ ರಮೇಶ್ ಸರ್ ಅವ್ರಿಗೆ. ಹಾಗೆ ನಮ್ಮ MJ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಇಂದ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ವಿಠಲ್ ಸರ್ ಅವರಿಗೆ ಕಿರುಕಾಣಿಕೆಯನ್ನು ಕೊಡುವುದಕ್ಕೆ ದಯವಿಟ್ಟು ಬಂದಿಲ್ಲ. ರಮೇಶ್ ಸರ್ ನೀವೇ ಬನ್ನಿ. ನಿರಾತಂಕ ಸಂಸ್ಥಾಪಕರು, ಕಾರ್ಯದರ್ಶಿ, ವಿರುತಾ ಪಬ್ಲಿಕೇಶನ್, ನಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಕೊಡ್ತಾ ಇದ್ದಾರೆ. ವಿಠಲ್ ಸರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಎಲ್ಲ ಗಣ್ಯ ಅತಿಥಿಗಳು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಒಂದು ಛಾಯಾಚಿತ್ರವನ್ನು ತೆಗೆದುಕೊಳ್ತೀವಿ. ಗ್ರೂಪ್ ಫೋಟೋ ಆಗತ್ತೆ. ಈ ಒಂದು ಅದ್ಭುತವಾದಂತಹ ಸಾಕ್ಷಿ ನಾವು ಆಸ್ವಾದಿಸ್ತಾ ಇದ್ದೀವಿ. ಒಟ್ಟಿಗೆ ಸೇರಿರುವಂತಹ ಕ್ಷಣದ ಸವಿಯನ್ನು ನಾವೆಲ್ಲರೂ ಸವಿತಾ ಇದ್ದೀವಿ. ಈಗ ಈ ವೇದಿಕೆ ಮೇಲೆ ಹಿರಿಯ ಸಾಧಕರನ್ನ, ಕಿರಿಯ ಸಾಧಕರನ್ನ ಸನ್ಮಾನಿಸುವಂತಹ ಸಮಯ. ನಾವೆಲ್ಲರೂ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಪ್ರೇರಣೆ ಯಾರಾದರೂ ಇರಲೇಬೇಕು. ಇವರನ್ನು ನೋಡಿದಾಗ ನಮಗೆ ಖಂಡಿತ ಅನಿಸುತ್ತೆ, ಹೌದಪ್ಪ ನಾವು ಏನು ಮಾಡಿಲ್ಲ, ಇನ್ನು ಏನಾದರೂ ಮಾಡಬೇಕು, ಅದಕ್ಕೆ ಒಂದು ಪ್ರಯತ್ನ ಮಾಡೋಣ, ಒಂದು ಹೆಜ್ಜೆ ಮುಂದೆ ಹಾಕೋಣ ಅನ್ನುವಂಥ ಒಂದು ಸ್ಫೂರ್ತಿಯನ್ನು ತುಂಬ್ತಾರೆ. ಅಂಥ ಹಿರಿಯ ಸಾಧಕರನ್ನ ಹಾಗೆ ಯುವ ಸಾಧಕರನ್ನ ಈ ವೇದಿಕೆ ಮೇಲೆ ನಾನು ಬರ್ಮಾಡ್ಕೊಳ್ತೀನಿ. ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರವಾದದ್ದು, ಗಣನೀಯವಾದದ್ದು. ಇವರ ಸಾಲಿನಲ್ಲಿ ಕೂಡ ನಾವು ಸೇರುವಂತಾಗಲಿ, ನಾವು ಕೂಡ ಪ್ರಶಸ್ತಿಗಳಿಗೆ ಭಾಜನರಾಗಲಿ ಅನ್ನೋದೇ ನಮ್ಮ ಈ ಒಂದು ಪ್ರಶಸ್ತಿಯ ಉದ್ದೇಶ. ಏನಪ್ಪ ಇದು 9 ಚೇರ್ಗಳಿದೆ ಅಂತ ಹೇಳಿದ್ರೆ, ಹೌದು, ನಮ್ಮೆಲ್ಲ ಸಾಧಕರನ್ನ ಒಟ್ಟಿಗೆ ಈ ವೇದಿಕೆಯಲ್ಲಿ ನೋಡಬೇಕು ಅನ್ನುವಂತಹ ಆಸೆ ನಮಗೂ ಇದೆ. ಪ್ರಜಾವಾಣಿ ಪತ್ರಕರ್ತರು ನಮ್ಮ ಮುಂದೆ ಇದ್ದಾರೆ. ಅವರು ಈ ಒಂದು ಕ್ಷಣವನ್ನು ಸೆರೆ ಹಿಡಿಬೇಕು. ಒಬ್ಬೊಬ್ಬರೇ ಬಂದರೆ ಮಿಸ್ ಆಗಿಬಿಡ್ತಾರೆ, ಮತ್ತೊಬ್ಬರು ಕ್ಯಾಪ್ಚರ್ ಆಗೋದು ಸಿಗೋದಿಲ್ಲ. ಹಾಗಾಗಿ ಎಲ್ಲರನ್ನ ಒಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಪ್ರಜಾವಾಣಿ ಪತ್ರಕರ್ತರಿಗೆ ಬಂದಿರೋದಕ್ಕಾಗಿ. ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ನಮಗೆ ಇರಲೇಬೇಕು.
ಸಾಧಕರನ್ನು ನಾನು ಕರೀತೀನಿ, ಅವರು ವೇದಿಕೆನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಮ್ಮ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಕೊಟ್ಟಿರುವಂತಹ ಹಿರಿಯ ಸಾಧಕರನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ಬಿ ಗುರುರಾಜರಾವ್ ಅವರು CEO ಪರಿಮಳ ಕನ್ಸಲ್ಟೆಂಟ್ಸ್ ಬೆಂಗಳೂರು. ದಯವಿಟ್ಟು ವೇದಿಕೆನ ಅಲಂಕರಿಸಿ ಸರ್. ಯಾವ ರೀತಿ ಬರಬೇಕು ಚಪ್ಪಾಳೆಗಳ ಸದ್ದು ಅಂತ ಹೇಳಿದ್ರೆ ಚಾನ್ಸಲಿ ಪೆವಿಲಿಯನ್ ಇರೋರೆಲ್ಲರೂ ಓಡ್ ಬರಬೇಕು, ಏನಪ್ಪ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಆ ರೀತಿಯ ಒಂದು ಹೆಸರನ್ನ ಇವರು ಮಾಡಿದ್ದಾರೆ, ಎಲ್ಲ ಕಡೆ ತಮ್ಮ ಛಾಪನ್ನ ಇವರು ಮೂಡಿಸಿದ್ದಾರೆ. ಹಾಗೆ ಶ್ರೀಮತಿ ಕಲ್ಪನಾ BG, ಉಪಾಧ್ಯಕ್ಷರು ಮಾನವ ಸಂಪನ್ಮೂಲ ವಿಭಾಗ, ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್ ಲಿಮಿಟೆಡ್. ದಯವಿಟ್ಟು ವೇದಿಕೆನ ಅಲಂಕರಿಸಿ ಮಾ. ಶ್ರೀಮತಿ ಕಲ್ಪನಾ BG ಅವರು ದಯವಿಟ್ಟು. ಹಾಗೆ ಶ್ರೀ ಮಧುಕರ್ ಭಟ್ CHRO ಸಂಸೇರಾ ಇಂಜಿನಿಯರಿಂಗ್ ಲಿಮಿಟೆಡ್. ಬನ್ನಿ ಸರ್, ದಯವಿಟ್ಟು ಚಪ್ಪಾಳೆಗಳ ಸದ್ದು ನಿಲ್ಲೋಂಗೇ ಇಲ್ಲ. ಶ್ರೀ ಸಂಜಯ್ ಮಿತ್ರ, ಹಿರಿಯ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ITC ಲಿಮಿಟೆಡ್. ಬನ್ನಿ ಸರ್. ಶ್ರೀ ಶೀನಪ್ಪ ಗೌಡ ಎಂ, ನಿವೃತ್ತ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಬಾಷ್ ಲಿಮಿಟೆಡ್ ಹಾಗೂ ಮಾಜಿ ಗೌರವ ಕಾರ್ಯದರ್ಶಿಗಳು NIPM ಕರ್ನಾಟಕ ಚಾಪ್ಟರ್. ಶ್ರೀ ಶೀನಪ್ಪ ಗೌಡ ಎಂ, ಬನ್ನಿ ಸರ್. ಶ್ರೀ ನಾಗರಾಜ ಜಿ, ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್. ಶ್ರೀಯುತ ನಾಗರಾಜ ಜಿ, ಬನ್ನಿ ಸರ್. ಹಾಗೆ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಯುವ ಸಾಧಕರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಆ ಯುವ ಸಾಧಕರನ್ನ ನಾನೀಗ ಕರಿತೀನಿ. ಶ್ರೀಯುತ ಸಂತೋಷ್ GP, ಮಾನವ ಸಂಪನ್ಮೂಲ ಗ್ರೂಪ್ ಲೀಡರ್ ಇಂಡೋ MIM ಲಿಮಿಟೆಡ್. ಶ್ರೀಯುತ ದೇವರಾಜು HS, ವ್ಯವಸ್ಥಾಪಕರು HRBP HSW JSW, ದಯವಿಟ್ಟು ಕ್ಷಮೆ ಇರಲಿ. ಶ್ರೀಯುತ ದೇವರಾಜು HS, ವ್ಯವಸ್ಥಾಪಕರು HRBP JSW. ಹಾಗೆ ಶ್ರೀ ಪ್ರಿಯಾಂಕ್ HS, ಮುಖ್ಯಸ್ಥರು ಔದ್ಯೋಗಿಕ ಸಂಬಂಧಗಳು ಮಾನವ ಸಂಪನ್ಮೂಲ ಕಾಲ್ ಜೈಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ತುಂಬಾ ಖುಷಿ ಆಗ್ತಾ ಇದೆ ಈ ಗಣನೀಯರನ್ನ ವೇದಿಕೆಯಲ್ಲಿ ಒಟ್ಟಿಗೆ ಕಣ್ತುಂಬಿಸಿಕೊಳ್ಳೋದಕ್ಕೆ, ಇವರನ್ನ ಸನ್ಮಾನಿಸೋದಕ್ಕೆ, ಮತ್ತೆ ವೇದಿಕೆಯಲ್ಲಿ ನಮ್ಮ ಗಣ್ಯ ಅತಿಥಿಗಳನ್ನ ನಾನು ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರೇ ನಮ್ಮ ಸನ್ಮಾನ್ಯ ಕುಲಪತಿ ರಮೇಶ್. ಖಂಡಿತ ಇವ್ರನ್ನ ಬರ್ಮಾಡ್ಕೊಳ್ಳೋಣ. ಸೊ ಈ ಎಲ್ಲ ಗಣ್ಯ ಅತಿಥಿಗಳ ಬಗ್ಗೆ ಒಂದು ಕಿರು ಪರಿಚಯ ಆಗ್ಲೇಬೇಕಲ್ವಾ? ಸೊ ಬನ್ನಿ, ಒಬ್ಬೊಬ್ಬರ ನಂತರ ಒಬ್ಬೊಬ್ಬರ ಒಂದು ಪರಿಚಯವನ್ನ ನಾವು ಈಗ ನೋಡ್ಕೊಂಡ್ಬರೋಣ. ಶ್ರೀಯುತ ಬಿ ಗುರುರಾಜರಾವ್ ಅವರು ಮೂಲತಃ ಹೊಸಪೇಟೆಯವರು. ಶ್ರೀ ಗುಂಡೂರಾವ್ ಮತ್ತು ಶ್ರೀಮತಿ ಪರಿಮಳ ಅವರ ಪುತ್ರನಾಗಿ ಹುಟ್ಟಿ ಬೆಳೆದು ವಿದ್ಯಾವಂತರಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡವರು. ಶ್ರೀ ಗುರುರಾಜ್ ಅವರು ತಮ್ಮ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಭಾರತೀಯ ವಾಯುಸೇನೆ ಸೇರಿ ಸುಮಾರು 15 ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿದ್ರು. ನಂತರದ ದಿನಗಳಲ್ಲಿ ಶ್ರೀಯುತರು ತಮ್ಮನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರು. ಪರಿಮಳ ಕನ್ಸಲ್ಟೆಂಟ್ಸ್ ಎಂಬ ಹೆಸರಿನ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಸ್ತುತ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಶ್ರೀ ಗುರುರಾಜ್ ಅವರು ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ನಲ್ಲಿ ವೃತ್ತಿಪರ ಆಪ್ತ ಸಮಾಲೋಚನಾಕಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಗುರುರಾಜ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ, ಆಪ್ತ ಸಮಾಲೋಚನೆಯ ಮೂಲಕ ಹಲವಾರು ಕುಟುಂಬಗಳ ಬಾಳಿಗೆ ಬೆಳಕು ತೋರಿಸಿರುವಂತಹ ಗಣನೀಯ ಸೇವೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನ ನೀಡಲಿ ಅಂತ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಮತಿ ಕಲ್ಪನಾ BG ಅವರು
1964ರ ಮೇ 18ರಂದು ಬಿಎಸ್ ಗೋವಿಂದರಾವ್ ಮತ್ತು ಕೃಷ್ಣವೇಣಿ ಅವರ ಮೂರನೆಯ ಪುತ್ರಿಯಾಗಿ ಬೆಂಗಳೂರಿನಲ್ಲಿ ಜನಿಸಿದ್ರು. ಆರ್ಎನ್ಎಂ ಅಸೋಸಿಯೇಟ್ಸ್, ಕೆ ಮೋಹನ್ ಮತ್ತು ಕಂಪನಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಡಿಜಿಟಲ್ ಎಕ್ವಿಪ್ಮೆಂಟ್ ಲಿಮಿಟೆಡ್, ಗೋಕುಲ್ದಾಸ್ ಇಮೇಜಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮಾನವ ಸಂಪನ್ಮೂಲದ ಗುಂಪಿನ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ನಾಯಕತ್ವ, ದೃಷ್ಟಿಕೋನ ಮತ್ತು ಜನಕೇಂದ್ರಿತ ತಂತ್ರಗಳು ಅವರಿಗೆ ಪ್ರತಿಷ್ಠಿತ ಚೇರ್ಮನ್ಸ್ ಅವಾರ್ಡ್ ಅನ್ನು ತಂದುಕೊಟ್ಟಿದೆ. 2013ರಿಂದ ಕಲ್ಪನಾ ಅವರು ಆದಿತ್ಯ ಬಿರ್ಲಾ ಲೈಫ್ಸ್ಟೈಲ್ ಬ್ರ್ಯಾಂಡ್ಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಪ್ರಸ್ತುತ ಮಾನವ ಸಂಪನ್ಮೂಲ ವಿಭಾಗದ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ಕಲ್ಪನಾ ಬಿಜಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಅಂತ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಮಧುಕರ್ ಭಟ್. ಶ್ರೀಯುತ ಮಧುಕರ್ ಭಟ್ ಅವರು ಬಹುಮುಖಿ ಮತ್ತು ಫಲಿತಾಂಶ ಆಧಾರಿತ ಹಿರಿಯ ಮಾನವ ಸಂಪನ್ಮೂಲ ನಾಯಕರಾಗಿದ್ದು, ಸಲಹಾ, ಮಾಧ್ಯಮ, ಎಂಜಿನಿಯರಿಂಗ್ ಮತ್ತು ಜಾಗತಿಕ ಉತ್ಪಾದನಾ ವಲಯಗಳಲ್ಲಿ 3 ದಶಕಗಳಿಗೂ ಹೆಚ್ಚು ಪ್ರಗತಿಪರ ಅನುಭವವನ್ನು ಹೊಂದಿದ್ದಾರೆ. ಇವರ ವೃತ್ತಿಪರ ಪ್ರಯಾಣದಲ್ಲಿ ದಿ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್, ಲಿಂಕನ್ ಹೆಲಿಯೋಸ್ ಮತ್ತು ಟಿಇ ಕನೆಕ್ಟಿವಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಗಮನಾರ್ಹ ನಾಯಕತ್ವದ ಪಾತ್ರಗಳಿವೆ. ಇವರು ಪ್ರಸ್ತುತ ಆಟೋಮೊಬೈಲ್, ಏರೋಸ್ಪೇಸ್, ರಕ್ಷಣಾ ಮತ್ತು ಸೆಮಿಕಂಡಕ್ಟರ್ ಕೈಗಾರಿಕೆಗಳಿಗೆ ಹೆಚ್ಚಿನ ನಿಖರತೆಯ ಘಟಕಗಳ ಪ್ರಮುಖ ತಯಾರಕರಾದ ಸನ್ಸೇರಾ ಇಂಜಿನಿಯರಿಂಗ್ ಲಿಮಿಟೆಡ್ನಲ್ಲಿ ಮುಖ್ಯ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಂತರಿಕ ತರಬೇತುದಾರ ಮತ್ತು ಸಹಾಯಕರಾಗಿ ಮಧುಕರ್ ಜನರನ್ನು ಅಭಿವೃದ್ಧಿಪಡಿಸಲು ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಪೋಷಿಸಲು ಆಳವಾಗಿ ಬದ್ಧರಾಗಿದ್ದಾರೆ. ಶ್ರೀ ಮಧುಕರ್ ಭಟ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಅಂತ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ನಾಗರಾಜ ಜಿ. ಶ್ರೀಯುತ ನಾಗರಾಜ ಜಿ ಅವರು 1976ರ ಜುಲೈ 20ರಂದು ಶ್ರೀ ಗುರುನಾಥಾಚಾರಿ ಮತ್ತು ಶ್ರೀಮತಿ ಶಾಂತಮ್ಮನವರ ಪುತ್ರನಾಗಿ ಹುಟ್ಟಿ ಬೆಳೆದು ವಿದ್ಯಾವಂತರಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡವರು. ಶ್ರೀಯುತರು ಉತ್ಪಾದನಾ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಸುಮಾರು 23 ವರ್ಷಗಳ ಅನುಭವಗಳನ್ನು ಹೊಂದಿದ್ದು, ಗ್ರಾಸಿಮ್ ಇಂಡಸ್ಟ್ರೀಸ್, ಕೆಮ್ವೆಲ್ ಇಂಟರ್ನ್ಯಾಷನಲ್, ಫೋರಿಸ್ ಇಂಜಿನಿಯರಿಂಗ್, ವೆಟ್ಕೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಯುತರು ಕಳೆದ 17 ವರ್ಷಗಳಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನಲ್ಲಿ ಜನರಲ್ ಮ್ಯಾನೇಜರ್ HR ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉದ್ಯೋಗಿ ಸಂಬಂಧಗಳು, ಮಾನವ ಸಂಪನ್ಮೂಲ ನಿಯಂತ್ರಣ ಅನುಸರಣೆ, ಉದ್ಯೋಗಿ ಒಪ್ಪಂದ, ಉದ್ಯೋಗಿ ಆರೋಗ್ಯ ಮತ್ತು ಕಲ್ಯಾಣ, ಉದ್ಯೋಗಿ ಸೌಲಭ್ಯ ನೀತಿಗಳು ಮತ್ತು ಯೋಜನೆಗಳು, ಔದ್ಯೋಗಿಕ ಸಂಬಂಧಗಳು, ಹಿತಾಸಕ್ತಿದಾರರ ನಿರ್ವಹಣೆ ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು HR ಫೋರಂ ಇತ್ಯಾದಿ ಶ್ರೀಯುತರ ಪರಿಣಿತಿ ಕ್ಷೇತ್ರಗಳಾಗಿವೆ. ಶ್ರೀಯುತ ನಾಗರಾಜು ಜಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ನೀಡಿದ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಎಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಸಂಜಯ್ ಮಿತ್ರ. ಶ್ರೀಯುತ ಸಂಜಯ್ ಮಿತ್ರ ಅವರು 26ನೇ ಆಗಸ್ಟ್ 1975ರಂದು ಶ್ರೀ ಎಂ ಆರ್ಯ ಮಿತ್ರ ಮತ್ತು ಶ್ರೀಮತಿ ಲಿಧಿಯಾ ಮಿತ್ರ ದಂಪತಿಗಳಿಗೆ ಜನಿಸಿದರು. ಶ್ರೀಯುತ ಸಂಜಯ್ ಮಿತ್ರ ಅವರು ಉತ್ಪಾದನಾ, FMCG, ಆಹಾರ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ 2 ದಶಕಗಳಿಗೂ ಹೆಚ್ಚು ವೈವಿಧ್ಯಮಯ ಅನುಭವ ಹೊಂದಿರುವ ಅನುಭವ ಸಂಪನ್ನ ಮಾನವ ಸಂಪನ್ಮೂಲ ವೃತ್ತಿಪರರು. ಪ್ರಸ್ತುತ ITC ಲಿಮಿಟೆಡ್ನಲ್ಲಿ ಸೀನಿಯರ್ ಮ್ಯಾನೇಜರ್ HR ಆಗಿ ಸೇವೆ ಸಲ್ಲಿಸ್ತಾ ಇದ್ದು,
ಸಂಕೀರ್ಣ ಬಹು ಕಾರ್ಯಾತ್ಮಕ ವ್ಯವಸ್ಥೆಗಳಲ್ಲಿನ 2,000ಕ್ಕೂ ಹೆಚ್ಚು ನೌಕರರನ್ನು ನಿರ್ವಹಿಸುವ ಅನುಭವದೊಂದಿಗೆ ಉದ್ಯೋಗಿ ಸಂಬಂಧಗಳು, ಸಾಂಸ್ಥಿಕ ಅಭಿವೃದ್ಧಿ ಮತ್ತು ಬದಲಾವಣಾ ನಾಯಕತ್ವದಲ್ಲಿ ನಿಪುಣತೆಯನ್ನು ಹೊಂದಿದ್ದಾರೆ. ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ HR ವೃತ್ತಿ ಸಮುದಾಯದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಶ್ರೀಯುತ ಸಂಜಯ್ ಮಿತ್ರರವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಅಂತ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಶೀನಪ್ಪಗೌಡ ಎಂ. ಶ್ರೀಯುತ ಶೀನಪ್ಪಗೌಡ ಎಂ ಅವರು ಮೂಲತಃ ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರದ ಮಾಲಾ ಎಂಬ ಹಳ್ಳಿಯವರು. ಶ್ರೀಯುತರು ಕೊರಗಪ್ಪಗೌಡ ಮತ್ತು ಶೇಸಮ್ಮ ಇವರ 7 ಮಕ್ಕಳಲ್ಲಿ 4ನೆಯವರು. ಶ್ರೀಯುತರು ಬಾಷ್ ಸಂಸ್ಥೆಯ ನಾಗನಾಥಪುರ ಸ್ಥಾವರದಲ್ಲಿ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ಸೇವಾನಿವೃತ್ತಿ ಹೊಂದಿರುತ್ತಾರೆ. ಪ್ರಸ್ತುತ ಪ್ರಿಬೋ ಆಟೋಮೇಟಿವ್ ಪ್ರೈವೇಟ್ ಲಿಮಿಟೆಡ್ನ ಮಾನವ ಸಂಪನ್ಮೂಲ ವಿಭಾಗದ ಸಲಹೆಗಾರರಾಗಿ ಮತ್ತು ಪರಿಮಳ ಕನ್ಸಲ್ಟೆಂಟ್ಸ್ ಇದರ ತರಬೇತಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಬಾಷ್ ಸಂಸ್ಥೆಯಲ್ಲಿ ಬದ್ಧತೆ ಮತ್ತು ಕಾರ್ಯನಿಷ್ಠೆಯಿಂದ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಹಲವಾರು ಪ್ರಶಂಸೆ ಮತ್ತು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಅತ್ಯುತ್ತಮ ಉದ್ಯೋಗಿ ಪ್ರಶಸ್ತಿ, ಅತ್ಯುತ್ತಮ ಸಾಧನೆ ಪ್ರಶಸ್ತಿ ಮತ್ತು ಸ್ಟಾರ್ HR ಪ್ರಶಸ್ತಿ. ಶ್ರೀಯುತ ಶೀನಪ್ಪಗೌಡ ಎಂ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಎಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ HS ಪ್ರಿಯಾಂಕ್. ಶ್ರೀ HS ಪ್ರಿಯಾಂಕ್ ಅವರು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯವರು. ಇವರು ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಬಾಂಧವ್ಯಗಳ ಕ್ಷೇತ್ರದಲ್ಲಿ ಅನುಭವಿ ವೃತ್ತಿಪರರಾಗಿರುತ್ತಾರೆ. ಪ್ರಸ್ತುತ ಇವರು ಕಾಲ್ಸ್ ಜಾಯ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಉದ್ಯೋಗಿ ಬಾಂಧವ್ಯಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 18 ವರ್ಷಗಳ ವೃತ್ತಿ ಜೀವನದ ಅನುಭವ ಹೊಂದಿರುವ ಶ್ರೀಯುತರು ಹೆಸರಾಂತ ಕೈಗಾರಿಕಾ ಸಂಸ್ಥೆಗಳಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಉದ್ಯೋಗಿ ಕಾನೂನುಗಳು, ಕೈಗಾರಿಕಾ ಬಾಂಧವ್ಯ ಮತ್ತು ಉದ್ಯೋಗಿ ಸಂಬಂಧ ಕ್ಷೇತ್ರಗಳಲ್ಲಿ ಅಪಾರ ಪರಿಣಿತಿಯನ್ನು ಹೊಂದಿದ್ದು, ಇವರು ಕಾರ್ಯನಿರ್ವಹಿಸಿದ ಸಂಸ್ಥೆಗಳಲ್ಲಿನ ದೀರ್ಘಾವಧಿ ವೇತನ ಒಪ್ಪಂದಗಳು, ಕಾನೂನು ಅನುಸರಣಾ ಕ್ರಮಗಳು, ಸಂಕೀರ್ಣ ಕಾನೂನು ಪ್ರಕರಣಗಳ ನಿರ್ವಹಣೆ ಹಾಗೂ ಕಾರ್ಮಿಕ ಸಂಘಟನೆಗಳೊಂದಿಗೆ ಸೌಹಾರ್ದ ಸಂಬಂಧ ಬೆಸೆಯುವುದು ಮುಂತಾದ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿ ಯಶಸ್ಸನ್ನು ಗಳಿಸಿದ್ದಾರೆ. ಶ್ರೀ ಪ್ರಿಯಾಂಕ್ ಅವರು ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಬಾಂಧವ್ಯ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಯುವ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಸಂತೋಷ್ GP. ಶ್ರೀಯುತ ಸಂತೋಷ್ GP ಅವರು ಬೆಣ್ಣೆನಗರಿ, ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತಿಮ್ಲಾಪುರ ಗ್ರಾಮದ ಶ್ರೀಮಾನ್ ಪರಮೇಶ್ವರಪ್ಪ GH ಮತ್ತು ಶ್ರೀಮತಿ ಗಿರಿಜಮ್ಮ ಅವರ ದಂಪತಿಗೆ ದ್ವಿತೀಯ ಪುತ್ರನಾಗಿ 1985ರಲ್ಲಿ ಜನಿಸಿದರು. 2009ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ ನಂತರ ಸುಮಾರು 15 ವರ್ಷಗಳ ಕಾಲ ಸುದೀರ್ಘವಾಗಿ ವಿವಿಧ ಕಂಪನಿಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ಇಂಡೋ MIM ಲಿಮಿಟೆಡ್ ಕಂಪನಿಯಲ್ಲಿ ಸುಮಾರು 6 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ.
ಇವರು ಸುಮಾರು 15 ವರ್ಷಗಳ ಕಾಲ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಆಂತರಿಕ ವಿಚಾರ, ನ್ಯಾಯಾಲಯಗಳ ವ್ಯವಹಾರ, ಶಿಸ್ತು ಕ್ರಮ ಮತ್ತು ಆಡಳಿತ ಮಂಡಳಿ ಮತ್ತು ಕಾರ್ಮಿಕ ಸಂಘದ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸಲು ಸಹಕಾರಿಯಾಗಿರುತ್ತಾರೆ. ಶ್ರೀಯುತ ಸಂತೋಷ್ ಜಿಪಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಯುವ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ದೇವರಾಜು ಎಚ್.ಎಸ್. ಅವರು ಕಲ್ಪತರು ನಾಡಿನ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ 1982ರಂದು ಶ್ರೀ ಶಿವಕುಮಾರ ಸ್ವಾಮಿ ಮತ್ತು ಶ್ರೀಮತಿ ಲೀಲಾವತಿ ದಂಪತಿಗಳಿಗೆ ಜನಿಸಿದರು. ಪ್ರಸ್ತುತ JSW ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದು, ಪ್ರತಿಷ್ಠಿತ ವಿವಿಧ ಕಂಪನಿಗಳಾದ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್, ದಿ ಪ್ರಿಂಟರ್ಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಇಂಡೋಮೀಮ್ ಲಿಮಿಟೆಡ್, ಸ್ಪೆಕ್ಟ್ರಮ್ ಟೂಲ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಹಲವು ಸಂಸ್ಥೆಗಳಲ್ಲಿ 18 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಆಂತರಿಕ ವಿಚಾರಣೆ, ನ್ಯಾಯಾಲಯಗಳ ವ್ಯವಹಾರ, ಶಿಸ್ತು ಕ್ರಮ, ಮೇಲಿನ ಒಪ್ಪಂದ, ಉತ್ತಮ ಸಾಮಾಜಿಕ ಆರೋಗ್ಯಕರ ಸಂಧಾನ, ಸಂಪರ್ಕ ಸಭೆ, ಮುಷ್ಕರ, ಬೀಗ ಮುದ್ರೆ, ರಾಜಿ ಸೂತ್ರ ಮುಂತಾದ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಶ್ರೀ ದೇವರಾಜು ಎಚ್.ಎಸ್. ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಯುವ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಇಂಥ ಅದ್ಭುತವಾದಂತಹ ಗಳಿಗೆನಲ್ಲಿ ಈ ಸಾಧಕರ ಕುಟುಂಬದ ಸದಸ್ಯರು ಯಾರೇ ಇಲ್ಲಿರಲಿ ದಯವಿಟ್ಟು ಭಾಗಿಯಾಗಿ ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಬರಬೇಕು. ನಮ್ಮ ಈ ವೇದಿಕೆಯಲ್ಲಿ ನೆರೆದಿರುವಂತಹ ಸಾಧಕರ ಕುಟುಂಬದ ಸದಸ್ಯರು ಯಾರೇ ಇರಲಿ ದಯವಿಟ್ಟು ವೇದಿಕೆನ ಅಲಂಕರಿಸಿ. ದಯವಿಟ್ಟು ಬನ್ನಿ ಕುಟುಂಬದ ಸದಸ್ಯರು. ಸರ್, ನಿಮ್ಮ ಮನೆಯವ್ರನ್ನ ಕರೀರಿ. ಮೇಡಮ್, ನಿಮ್ಮ ಮನೆಯವ್ರನ್ನ ಕರೀರಿ ವೇದಿಕೆ ಮೇಲೆ. ಭಾಗಿಯಾಗಬೇಕು. ಎಂಥ ಒಂದು ಅದ್ಭುತವಾದ ಕ್ಷಣಕ್ಕೆ ಅವರು ಕೂಡ ಸಾಕ್ಷಿಯಾಗಬೇಕು. ದಯವಿಟ್ಟು ಬನ್ನಿ. ಹಾಗೆ ನಮ್ಮ ಗಣ್ಯ ಅತಿಥಿಗಳನ್ನು ಸನ್ಮಾನಿಸೋದಕ್ಕೆ ವೇದಿಕೆಯಲ್ಲಿ ಬರಮಾಡ್ಕೊಳ್ತೀನಿ ನಮ್ಮ ಸನ್ಮಾನ್ಯ ಕುಲಪತಿಗಳಾದಂತಹ ಶ್ರೀಯುತ ರಮೇಶ್ ಬಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಶ್ರೀಯುತ ಕೆ ವಿಠಲ್ ರಾವ್ ಸರ್, ದಯವಿಟ್ಟು ಬನ್ನಿ. ಗೋಪಿನಾಥ್ ಸರ್, ದಯವಿಟ್ಟು ಬನ್ನಿ. DR ನಾಗರಾಜ್ ಸರ್, ದಯವಿಟ್ಟು ಬನ್ನಿ. ಬನ್ನಿ ಸರ್, ದಯವಿಟ್ಟು ಬನ್ನಿ. ಹಾಗೆ ನಮ್ಮ ತ್ರಿಮೂರ್ತಿಗಳನ್ನು ನಾವು ಬರಮಾಡ್ಕೊಳ್ಳೇಬೇಕು. ತ್ರಿಮೂರ್ತಿಗಳು ಬೇರೆ ಯಾರೂ ಅಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರನಂತೆ ಸದಾಕಾಲ ಜೊತೆನಲ್ಲಿರುವ ನಮ್ಮ ಶೇಖರ್ ಸರ್, ರಮೇಶ್ ಸರ್ ಮತ್ತೆ ಪ್ರಕಾಶ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸಾಧಕರಿಗೆ ಸನ್ಮಾನವಾಗ್ತಾ ಇದೆ. ಒಂದು ಫೋಟೋ ಕ್ಯಾಪ್ಚರ್ ಆದ್ಮೇಲೆ ಕುಟುಂಬದ ಸದಸ್ಯರು ಫೋಟೋ ಕ್ಯಾಪ್ಚರ್ ಆದ್ಮೇಲೆ ಜಾಯಿನ್ ಆಗಬೇಕು, ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೇನೆ. ಅವಾಗಲೇ ಹೇಳಿದೆ ಚಪ್ಪಾಳೆ ಸದ್ದು ನಿಲ್ಲಂಗಿಲ್ಲ. ದಿನೇಶ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬನ್ನಿ ಸರ್. ಗಿರಿನಾರಾಯಣ್ ಸರ್, ಬನ್ನಿ ದಯವಿಟ್ಟು. ನಾಗಭೂಷಣ್ ಸರ್, ದಯವಿಟ್ಟು ಬನ್ನಿ ಪ್ಲೀಸ್, ದಯವಿಟ್ಟು ಬನ್ನಿ.
ಚಪ್ಪಾಳೆ ಸದ್ದು ಕೇಳಿಸ್ತಾನೆ ಇಲ್ಲ. ಅವಾಗ ಹೊಡಿತಾ ಇದ್ರಪ್ಪ, ನಮಗೂ ಖುಷಿ ಆಗತ್ತೆ. ಈ ಪ್ರಶಸ್ತಿಯನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಿದ್ದಾರೆ. ಹಾಗಾಗಿ ಈ ಒಂದು ಫೋಟೋ ಮತ್ತು ಈ ಒಂದು ಪ್ರಶಸ್ತಿಗಾಗಿ ನಮ್ಮ ಒಂದು ಸಮಿತಿ ಏನು ಮಾಡಿದ್ದೋ ಆ ಸಮಿತಿಯ ವತಿಯಿಂದ ಹಲವಾರು ಬಾರಿ ಚರ್ಚೆ ಮಾಡಿ ಆ ಸಮಿತಿಯಿಂದ ಆಯ್ಕೆ ಆದಂಥವರು. ಹಾಗಾಗಿ ಇದು ಈ ಎಲ್ಲ ಗಣ್ಯರಿಗೆ ನಿರಾತಂಕದ ಪರವಾಗಿ ಹಾಗೂ ಮಾನವ ಸಂಪನ್ಮೂಲ ಸಮ್ಮೇಳನದ ಸಮಿತಿಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ನಮ್ಮ ಪತ್ರಕರ್ತರಾದಂತಹ ಪ್ರಜಾವಾಣಿ ತಂಡಕ್ಕೆ ಧನ್ಯವಾದಗಳು, ಅಭಿನಂದನೆಗಳು ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ. ಮತ್ತೊಮ್ಮೆ ಎಲ್ಲ ಸಾಧಕರಿಗೆ ಒಂದು ಜೋರಾದ ಚಪ್ಪಾಳೆ ಬಂದ್ರೆ ಒಟ್ಟಾಗಿ ಕೇಳೋದಕ್ಕೆ ಚೆನ್ನಾಗಿರತ್ತೆ. ಯಾರೋ ಒಬ್ರು ಕೇಳಿದ್ರಂತೆ ಒಬ್ರು ಸಾಧಕರನ್ನ, ಸರ್ ನಾನು ಕೂಡ ನಿಮ್ಮಂತೆ ಆಗ್ಬೇಕು ಸರ್, ಏನಾದ್ರೂ ಸಾಧನೆ ಮಾಡ್ಬೇಕು ಸರ್, ತುಂಬಾ ದುಡ್ಡು ಸಂಪಾದನೆ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು, ಹೆಂಗೆ ಅಂತ ಕೇಳ್ತಾರಂತೆ. ಅದಕ್ಕೆ ಆ ಸಾಧಕರು ಹೇಳ್ತಾರಂತೆ, ಏನೂ ಇಲ್ಲಪ್ಪ ಬಾ ನಿಂಗೊಂದು ಉಡುಗೊರೆ ಕೊಡ್ತೀನಿ ಅಂತ ಒಂದು ಗಡಿಯಾರನ ಆತನಿಗೆ ಕೊಡ್ತಾರಂತೆ. ಗಡಿಯಾರ, ಹೌದು, ನಮ್ಮಲ್ಲಿರುವಂಥ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅಮೋಘವಾದದನ್ನು ಸಾಧಿಸ್ಬೋದು. ಈಗ ನಮ್ಮ ಸಾಧಕರ ಕುಟುಂಬದ ಸದಸ್ಯರು ದಯವಿಟ್ಟು ಭಾಗಿಯಾಗಿ ಛಾಯಾಚಿತ್ರಕ್ಕೆ ಅಂತ ಕೇಳ್ಕೊಳ್ತೇನೆ. ಸಾಧನೆ ಮಾಡುವಂತಹ ಛಲ ಇರಬೇಕು, ಮನಸ್ಸಿರಬೇಕು ಅಷ್ಟೇ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ ತಕ್ಕಂತೆ ಅದಕ್ಕೆ ಪರಿಶ್ರಮ, ಸಮಯವನ್ನು ನಾವು ವ್ಯಯಿಸಬೇಕಾಗತ್ತೆ. ಇಲ್ಲಿ ಕೂತಿರುವಂತಹ ಮಾನವ ಸಂಪನ್ಮೂಲ ವೃತ್ತಿ ನಿರತರಲ್ಲಿ ಒಂದು ವಿನಂತಿ, ದಯವಿಟ್ಟು ಮುಂದಿನ ವರ್ಷ ನಾನು ನಿಮ್ಮೆಲ್ಲರನ್ನ ಈ ವೇದಿಕೆಯಲ್ಲಿ ನೋಡಬೇಕು, ಪ್ರಶಸ್ತಿ ವಿಜೇತರಾಗಿ, ಸಾಧಕರಾಗಿ. ಆವಾಗ್ಲಿಂದ ಹೇಳ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇದ್ದೀರಾ ಅದಕ್ಕೋಸ್ಕರ. ಯಾಕೆಂದ್ರೆ ನಾವೆಲ್ಲರೂ ಈಗ ಒಂದೇ ಕುಟುಂಬದ ಸದಸ್ಯರು, ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕುಟುಂಬದ ಸದಸ್ಯರು ನಾವೆಲ್ಲ. ನಿರಾತಂಕ ಸಂಸ್ಥೆ ಏನು ಆಯೋಜಿಸಿದೆ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಸಂಪನ್ಮೂಲದ ಕುಡಿಗಳು ನಾವೆಲ್ಲರೂ. ಸೊ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿದ್ದೀವಿ ಅಂತ ಹೇಳಿದ್ಮೇಲೆ ಛಾಯಾಚಿತ್ರದಲ್ಲಿ ನಾವೆಲ್ಲರ ಮೊಗಗಳನ್ನು ಸೆರೆ ಹಿಡಿಯೋದನ್ನು ಯಾರು ಕೂಡ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಸೊ ದಯವಿಟ್ಟು ಕಾಯಿರಿ, ಇನ್ನೊಂದು 2 ನಿಮಿಷದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಛಾಯಾಚಿತ್ರವನ್ನು ನಾವು ಕ್ಲಿಕ್ಕಿಸ್ಕೊಳ್ಳೋಣ. ಓಕೆ. ಪ್ರೀತಿಸು ಎಲ್ಲರೂ ಮೆಚ್ಚುವಂತೆ ಈ ಸಾಧಕರಂತೆ, ಸೃಷ್ಟಿಸು ಎಲ್ಲರೂ ಹಂಬಲಿಸುವಂತೆ ಈ ಸಾಧಕರಂತೆ, ಗ್ರಹಿಸು ಎಲ್ಲರೂ ಎಚ್ಚೆತ್ತುಕೊಳ್ಳುವಂತೆ ಈ ಸಾಧಕರಂತೆ, ಪ್ರಶ್ನಿಸು ಎಲ್ಲರೂ ವಿಚಾರ ಮಾಡುವಂತೆ ಈ ಸಾಧಕರಂತೆ, ಶ್ರಮಿಸು ಎಲ್ಲರೂ ಒಂದಾಗುವಂತೆ ಈ ಸಾಧಕರಂತೆ, ಸಾಧಿಸು ಎಲ್ಲರೂ ಹೆಮ್ಮೆ ಪಡುವಂತೆ ಈ ಸಾಧಕರಂತೆ, ಬೋಧಿಸು ಎಲ್ಲರೂ ಸ್ಫೂರ್ತಿಗೊಳ್ಳುವಂತೆ ಈ ಸಾಧಕರಂತೆ, ಆಚರಿಸು ಎಲ್ಲರೂ ಪಾಲನೆ ಮಾಡುವಂತೆ ಈ ಸಾಧಕರಂತೆ, ಪ್ರೇರೇಪಿಸು ಎಲ್ಲರೂ ಗುರಿ ತಲುಪುವಂತೆ ಈ ಸಾಧಕರಂತೆ, ಜೀವಿಸು ಎಲ್ಲರೂ ಅನುಸರಿಸುವಂತೆ
ಈ ಸಾಧಕರಂತೆ ಇದುವೇ ನಮ್ಮತನ, ನಮ್ಮ ಕನ್ನಡತನ, ನಮ್ಮ ಕನ್ನಡಿಗರ ಸಾಧನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಮ್ಮ ಶೇಖರ್ ಸರ್ ಅವ್ರಿಗೆ. ಸಾಧನೆ ಮಾಡಿರುವಂಥ ಎಲ್ಲ ಸಾಧಕರಿಗೆ ನೀವು ನಮಗೆ ಪ್ರೇರಣೆ, ಸ್ಫೂರ್ತಿಯ ಚೆಲುಮೆ, ಇದೇ ಥರ ನಮಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇರಿ. ಹಾಗೆ ಇಲ್ಲಿ ಒಬ್ಬರು ಹಾಡನ್ನು ಬರೆದಿದ್ದೀನಿ ಅಂತ ಹೇಳಿದರು. ದಯವಿಟ್ಟು ಬನ್ನಿ ಸರ್. ಈ ಒಂದು ಸಂದರ್ಭದಲ್ಲಿ ಈ ತಕ್ಷಣ ಬರೆದಿರುವಂಥ ಹಾಡು ಅಮೋಘವಾದ ಕಲಾವಿದರು ಒಬ್ರು ಇದ್ದಾರೆ ಇಲ್ಲಿ. ಯಾವ ಬಗ್ಗೆ ಕುರಿತಾದ ಹಾಡು? ಬನ್ನಿ ದಯವಿಟ್ಟು ಕೇಳೋಣ ಇವರ ಹಾಡನ್ನು ನಾವು. ಸಂಸ್ಥೆ ಹೆಸರನ್ನು ಇವರೇ ಹೇಳ್ತಾರೆ, ಇಷ್ಟುದ್ದ ಇದೆ, ಹೇಳಿ ಸರ್. ಏಸ್ ಡಿಸೈನರ್ ಲಿಮಿಟೆಡ್, ಮಷೀನಿಂಗ್ ಡಿವಿಷನ್ ಸೆಂಟರ್, ಪೀನೆ ಇಂಡಸ್ಟ್ರಿಯಲ್ ಏರಿಯಾ. ನನ್ನ ಹೆಸರು ಬಂದ್ಬಿಟ್ಟು ರವೀಂದ್ರ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ BM. ನನ್ನ ಇವಾಗ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ. ನನ್ನ ಕಂಪನಿಯ ಹೆಸರು ಬಂದುಬಿಟ್ಟು ಏಸ್ ಡಿಸೈನರ್ ಲಿಮಿಟೆಡ್, ಮಷೀನಿಂಗ್ ಡಿವಿಷನ್ ಸೆಂಟರ್, ಪೀನೆ ಇಂಡಸ್ಟ್ರಿಯಲ್ ಏರಿಯಾ. ಓಕೆ, ಕೇಳಿಸ್ತಾ ಇದೆ ಅಲ್ಲ? ದಯವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲರೂ. ಈ ಹಾಡು ಪ್ರತಿಯೊಬ್ಬರು ಕೂಡ ಕೇಳಲೇಬೇಕಾದಂಥ ಹಾಡು. ಇವತ್ತಿನ ದಿನ ಬೆಳಗ್ಗೆಯಿಂದ ಈ ಕ್ಷಣದವರೆಗೂ ನಾವೆಲ್ಲರೂ ಕೂಡ ಬದುಕಿನಲ್ಲಿ ಕಂಡಿರುವಂತಹ ಈ ಒಂದು ವೃತ್ತಿನಿರತರ ಕನ್ನಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೇವೆ. ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಉದ್ಯೋಗವನ್ನು ಕಂಡುಕೊಂಡು ನಮ್ಮ ಜೀವನವನ್ನು ನಡೆಸುತ್ತಿದ್ದೇವೆ. ಹಾಗಾದರೆ ಇವತ್ತಿನ ದಿನ ಎಲ್ಲೋ ಒಂದಿಷ್ಟು ಪ್ರೇರಣಾದಾಯಕವಾದಂತಹ ಸಾಧಕರನ್ನು, ಹಾಗೆ ಆ ಸಾಧನೆ ಮಾಡಿರುವಂತಹ ಪ್ರೇರಣೆಯನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ದಿನ ನನಗೆ ಪ್ರೇರಣೆಯಾಗಿ ಇದೇ ಒಂದು ದಿನದಲ್ಲಿ ಮೂಡಿಸಿರುವಂತಹ ಒಂದು ಹಾಡು. ಆದರೆ ಹಾಡಿನ ಮೂಲಕ ನಾನು ಹೇಳೋದಿಲ್ಲ, ಒಂದು ಮಾತಿನ ಮೂಲಕ ಈ ಒಂದು ಹಾಡನ್ನು ಬರೆದಂಥದ್ದನ್ನು ನಾನು ಹೇಳುತ್ತೇನೆ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ. ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಅನೀತಿಗಳು ದೂರವಾಗಲಿ, ನೀತಿಗಳು ಸ್ಥಿರವಾಗಲಿ. ಕ್ಷಮೆಗೆ ತಿರಸ್ಕಾರವಿರಲಿ, ಪ್ರಾಮಾಣಿಕತೆಗೆ ಪ್ರೇರಣೆ ಇರಲಿ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ. ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಶಕ್ತಿ ಇರಲಿ, ಶ್ರದ್ಧೆ ಇರಲಿ, ದೃಢತೆ ಇರಲಿ. ಕೆಲಸ ಮಾಡಲು ತಯಾರಿ ಇರಲಿ. ನಾನೆಂಬ ಅಹಂಕಾರ ಬೇಡ, ನಾವೆಂಬ ಮಮಕಾರವಿರಲಿ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ. ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಕಾಲ ಕಳೆಯುತ್ತಿದೆ, ಕಾಲಹರಣ ಮಾಡುವುದು ಬೇಡ. ಭಗವಂತ ಕೊಟ್ಟ ಜೀವನ ಸುಮ್ಮನೆ ಕಳೆಯುವುದು ಬೇಡ. ನಿನಗೆ ನೀನೇ ಶಿಲ್ಪಿ, ನಿನ್ನ ಜೀವನಕ್ಕೆ ಸ್ಫೂರ್ತಿ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ. ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ನಿನ್ನ ಕೆಲಸಕ್ಕೆ ಸಾತ್ವಿಕ ಗೌರವವಿರಲಿ. ನ್ಯಾಯ, ನೀತಿ, ನಿಯಮ ನಿನ್ನ ಪ್ರೇರಣೆಯಾಗಿರಲಿ. ಕಿರಿಯರೆಂದರೆ ಪ್ರೀತಿ ಇರಲಿ, ಹಿರಿಯರೆಂದರೆ ಗೌರವವಿರಲಿ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ. ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಜ್ಞಾನವೇ ನಿನ್ನ ಅಸ್ತ್ರ, ಕೌಶಲ್ಯವೇ ನಿನ್ನ ಆಟ. ಪ್ರಶ್ನೆಗಳೇ ನಿನಗೆ ಮಾರ್ಗ, ಕಲಿಕೆಯೇ ನಿನ್ನ ಜೀವನ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ. ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಜೊತೆಗೆ ನಡೆಯುವ, ಒಳ್ಳೆಯ ಸಮಾಜವನ್ನು ಕಟ್ಟಿಹಾಕುವ ಮಾನವ ಸಂಪನ್ಮೂಲತೆಯನ್ನು ಜಗತ್ತಿಗೆ ಬೆಳೆಸುವ. ಧನ್ಯವಾದಗಳು. ಅಬ್ಬಾ, ಏನ್ ಬರ್ದಿದ್ದೀರಾ ರವೀಂದ್ರ ಅವರೇ, ಸಕ್ಕದಾಗಿ ಬರ್ದಿದ್ದಾರೆ. ಜಗದ ನಿಯಮ ಬದಲಾವಣೆ, ಆ ಬದಲಾವಣೆಯತ್ತ ನಾವು ಕೂಡ ಅದರಂತೆ ಸಾಗೋಣ. ಆದರೆ ಯಾವ ರೀತಿ ಸಾಗಬೇಕು ಅನ್ನೋದನ್ನ ಮರೆಯದೆ ಅದ್ಭುತವಾದ ಮೌಲ್ಯಗಳನ್ನ ಜೊತೆನಲ್ಲಿ ಹೊತ್ತು ಸಾಗೋಣ ಅಂತ ರವೀಂದ್ರ ಅವ್ರಿಗೆ ಬರಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಬೆಳಿಗ್ಗೆಯಿಂದ ಈಗಿನವರೆಗೆ ಕಾಲ ಹೇಗೆ ಕಳೀತು ಯಾರಿಗಾದ್ರೂ ಗೊತ್ತಾಯ್ತಾ? ನನಗಂತೂ ಗೊತ್ತಾಗ್ಲಿಲ್ಲ. ಆದರೆ ನಿಮ್ಮನ್ನ ಬೀಳ್ಕೊಡೋಕ್ಕಂತೂ ಖಂಡಿತ ಮನಸ್ಸಾಗ್ತಿಲ್ಲ. ಮತ್ತೆ ನಿಮ್ಮ ಜೊತೆ ಸೇರಬೇಕು, ಮಾತಾಡಬೇಕು, ಇದೇ ರೀತಿಯ ಮೌಲ್ಯಾಧಾರಿತ ಮಾತುಕತೆಗಳನ್ನ ನಾವು ಮಾಡ್ತಾ ಇರಬೇಕು ಅನ್ನಿಸ್ತಾ ಇದೆ. ಸದ್ಯಕ್ಕೆ ಈಗ ವಂದನಾರ್ಪಣೆ ಮಾಡುವಂಥ ಸಮಯ. ವಂದನಾರ್ಪಣೆಯ ನಂತರ ನಾವೆಲ್ಲರೂ ಒಟ್ಟಿಗೆ ಸೇರಿ
ನಮ್ಮ ಒಂದು ಕುಟುಂಬದ ಛಾಯಾಚಿತ್ರವನ್ನ ಸೆರೆ ಹಿಡಿಯೋಣ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಈಗ ವಂದನಾರ್ಪಣೆಯನ್ನು ನೆರವೇರಿಸಿಕೊಳ್ಳೋದಕ್ಕೆ ನಮ್ಮ ಶ್ರೀಯುತರು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಒಬ್ಬರಾದಂತಹ ಪ್ರಕಾಶ್ ಅವರು ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾವು 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ಸಮ್ಮೇಳನದ ಅಂತಿಮ ಹಂತದಲ್ಲಿ ಇದ್ದೇವೆ. ಈ ಸಮ್ಮೇಳನಕ್ಕೆ ಸಹಕರಿಸಿದಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಮಯ. ಇಂದು ಈ 9ನೇ ಕನ್ನಡ ಮಾನವ ಸಂಪನ್ಮೂಲ ಸಮ್ಮೇಳನ ಯಶಸ್ವಿಯಾಗಿ ಆಗಿರುವುದಕ್ಕೆ, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ನನಗೂ ಸಹ ಅತ್ಯಂತ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ, ಸಂಜೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ರಮೇಶ್ ಬಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರ ಜೊತೆಯಲ್ಲಿ ಸಮಾಜ ಕಾರ್ಯದ ಸಾಹಿತ್ಯದಲ್ಲಿ ವೃತ್ತಿಪರ ಸಮಾಜ ಕಾರ್ಯಕರ್ತರು ತೊಡಕೊಳ್ಬೇಕು ಅನ್ನೋ ಒಂದು ಸಲಹೆಯನ್ನು ನೀಡಿದ್ದಾರೆ. ಅದರ ಅವಶ್ಯಕತೆ ಇಂದು ಇದೆ. ಸೊ ಈ ಒಂದು ಅನುಭವವನ್ನು, ತಮ್ಮ ಜ್ಞಾನವನ್ನು ಹಂಚಿಕೊಂಡಂತಹ ಪ್ರೊಫೆಸರ್ ಶ್ರೀ ರಮೇಶ್ ಬಿ ಅವರಿಗೆ, ಕುಲಪತಿಗಳು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ವಿಠಲ್ ರಾವ್ ಸರ್ ನಾವು ಕೇಳ್ಕೊಂಡಾಗ ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನವ ಸಂಪನ್ಮೂಲ ವೃತ್ತಿ, ಶ್ರೇಷ್ಠ ವೃತ್ತಿ, ಮಾನವ ಸಂಪನ್ಮೂಲ ಅಧಿಕಾರಿಗಳು ನಿರಂತರ ಕಲಿಕೆಯಲ್ಲಿ ತೊಡಕೊಳ್ಳಬೇಕು ಅನ್ನೋ ಒಂದು ಸಲಹೆಯನ್ನು ನೀಡಿದ್ದಾರೆ. ಹಾಗೂ ಅವರಿಗೂ ಸಹ ಈ ಒಂದು ಸಮ್ಮೇಳನದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಈ ಒಂದು ಸಮ್ಮೇಳನಕ್ಕೆ ಮೊದಲಿನ ವರ್ಷದಿಂದ ಇಲ್ಲಿವರೆಗೂ ಸಹಕಾರವನ್ನು ನೀಡ್ತಾ, ಪ್ರೋತ್ಸಾಹ ನೀಡ್ತಾ ಬಂದಿರುವಂತಹ ಗೋಪಿನಾಥ್ ಸರ್ ಅವರು ಈ ಸಮ್ಮೇಳನದ ಸಂಘಟನೆಯ ಭಾಗ ಅಂತಲೇ ಹೇಳ್ಬೋದು. ಸದಾ ಮಾರ್ಗದರ್ಶಕರು, ಸದಾ ಹಿತೈಷಿಗಳು, ಮಾನವೀಯ ಮೌಲ್ಯಗಳನ್ನು ಹಂಚಿಕೊಂಡವರು. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ತಂಡದ ಪರವಾಗಿ, ಈ ಒಂದು ಸಮ್ಮೇಳನದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ 2 ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಯಿತು. ನಮ್ಮ ಆತ್ಮೀಯ ಸ್ನೇಹಿತರಾದ ಶೇಖರ್ ಗಣಗಲೂರು ಅವರ ಪುಸ್ತಕ ಹಾಗೂ ಶ್ರೀಯುತ ಅಬ್ದುಲ್ ಮತ್ತು ಪ್ರೊಫೆಸರ್ ಲೋಕೇಶ್ ಅವರ ಪುಸ್ತಕ. ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನೂ ಹೆಚ್ಚು ಪುಸ್ತಕಗಳನ್ನು ಶೇಖರ್ ಅವರು ಬರೀಲಿ, ಸೊ ಎಲ್ಲರ ಮನವನ್ನು ಮುಟ್ಟಲಿ ಎಂದು ಅಭಿನಂದಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಪುಸ್ತಕಗಳನ್ನು ಪ್ರಕಟಣೆಯನ್ನು ಮಾಡಿದಂತಹ ಪ್ರಕಾಶಕರಾದ ನಿರೂತ ಪಬ್ಲಿಕೇಶನ್ ರಮೇಶ್ ಅವ್ರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳು. ಈ ಒಂದು ಕಾರ್ಯಕ್ರಮ ಈ ಒಂದು ಹಂತದಲ್ಲಿ ಅಥವಾ ಈ ಸುಸೂತ್ರವಾಗಿ ನಡೆಯೋದಕ್ಕೆ ಹಣಕಾಸು ಮುಖ್ಯವಾದ ಒಂದು ಅಂಶ. ಸೊ ಈ ಒಂದು ಸಹಾಯವನ್ನು ನೀಡಿದಂತಹ ಹಲವು ಜನಗಳು, ಹಲವು ಸಂಸ್ಥೆಗಳು ಮುಂದೆ ಬಂದು ಮನಪೂರ್ವಕವಾಗಿ ಸಹಾಯವನ್ನು ನೀಡಿದ್ದಾರೆ. ಸೊ ಮುಖ್ಯವಾಗಿ ಹೇಳೋದಾದರೆ KEA, SNM ಅಸೋಸಿಯೇಟ್ಸ್, BCP ಅಸೋಸಿಯೇಟ್ಸ್, ಗೋಲ್ಡನ್ ಹೈ, ಕೈಂಡ್ ಮಾಸ್, ಗ್ರಾಮ ವಿಕಾಸ್, CCL ಲೀಗಲ್, MJ ಮ್ಯಾನೇಜ್ಮೆಂಟ್, M&HR, ವೆಗೋಲಾ, SDS ಸೆಕ್ಯೂರಿಟಿ ಪ್ರೈವೇಟ್ ಲಿಮಿಟೆಡ್, SRF ಸೆಕ್ಯೂರಿಟಿ ಪ್ರೈವೇಟ್ ಲಿಮಿಟೆಡ್, ಜೆಮಿನಿ ಡೈಯಿಂಗ್ ಆ್ಯಂಡ್ ಪ್ರಿಂಟಿಂಗ್, ಪ್ರಗತಿ HR, ಫಸ್ಟ್ ಮ್ಯಾನ್ ಹಾಗೂ NIPM ಮತ್ತು NHRD ಆಲ್ವೇಸ್ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾವು ಮತ್ತೊಮ್ಮೆ ಸಲ್ಲಿಸ್ತೇವೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ಮೊದಲಿನ ವರ್ಷದಿಂದಲೂ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ನಮ್ಮ ಎಲ್ಲ ಹಿರಿಯರಾದಂತಹ ಶ್ರೀಯುತ BC ಪ್ರಭಾಕರ್ ಅವರು, ಶ್ರೀಯುತ SN ಮೂರ್ತಿ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ, ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಸಮ್ಮೇಳನಾರ್ಥಿಗಳು. ಸೊ ನೀವೆಲ್ಲರೂ ಸಹ ನಿಮ್ಮ ಒಂದು ದಿನವನ್ನು ಇಲ್ಲಿ ನೀಡಿದ್ದೀರಿ, ಹಾಗಾಗಿ ಬೆಳಗಿಂದ ಸಂಜೆವರೆಗೂ ಇಲ್ಲಿದ್ದೀರಿ. ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಆಯೋಜಿಸಲು ನಿರಾತಂಕ ತಂಡ ಹಾಗೂ ಆಯೋಜಕ ಸಮಿತಿ ಮತ್ತು ಕಾರ್ಯನಿರ್ವಾಹಕ ತಂಡ 10 ಹಲವು ಜನಗಳು ಇದರಿಂದ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಟೀಮ್ ಹಾಗೂ ಹೋಟೆಲ್ ಟೀಮ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರವಂತ ನೀಡಿದಂಥ ಪ್ರತಿಯೊಬ್ಬರಿಗೂ ಸಹ ನಮ್ಮ ತಂಡದ ಪರವಾಗಿ, ಸಮ್ಮೇಳನದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಸೊ ಕೊನೆಯದಾಗಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕನ್ನಡದ ಬಳಕೆ ಹೆಚ್ಚಿಸುವುದು ನಮ್ಮೆಲ್ಲರ ಹೊಣೆ ಮತ್ತು ಜವಾಬ್ದಾರಿ. ನಮ್ಮನ್ನು ನಾವು ನಿರಂತರವಾಗಿ ಕಲಿಕೆ ಮಾಡಿಕೊಳ್ಳುವುದು ಸಹ ನಮ್ಮ ನಿರಂತರವಾದ ಜವಾಬ್ದಾರಿಯಾಗಿದೆ. ಈ ಇಂದಿನ ಸಮ್ಮೇಳನದಲ್ಲಿ ಅದಕ್ಕೆ ಕೊಟ್ಟಂತಹ ಮಹತ್ವವೂ ಕಾರಣ. ಸೊ ನಮ್ಮ ಜ್ಞಾನ ಮತ್ತು ಉತ್ಸಾಹವನ್ನು ನಮ್ಮ ಸಂಸ್ಥೆಗಳಲ್ಲಿ ನಾವು ತೆಗೆದುಕೊಂಡು ಹೋಗೋಣ. ನಾವೆಲ್ಲರೂ ಸಹ ಒಟ್ಟಾಗಿ ವೃತ್ತಿಯಲ್ಲಿ ವೈಯಕ್ತಿಕವಾಗಿ ಬೆಳೆಯೋಣ ಎಂದು ಆಶಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು. ಹೌದು, ಮೀನಾ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಸುಶೂಶ್ರವಾಗಿ ನಡೆಸಿಕೊಟ್ಟಂತಹ ಮುದ್ದು ಮೀನಾ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೀನಾ, ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ, ನಾಳೆ ನಾಳಿದ್ದು ಎಂದೆಂದಿಗೂ ನಿರಂತರವಾಗಿ ಅನ್ನುವಂತೆ ನಾವೀಗ ಒಂದು ಛಾಯಾಚಿತ್ರದಲ್ಲಿ ಎಲ್ಲರೂ ಸರಿಯಾಗಬೇಕಾಗಿದೆ. ದಯವಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಮಾನವ ಸಂಪನ್ಮೂಲ 9ನೇ ರಾಜ್ಯ ಮಟ್ಟದ ವೃತ್ತಿನಿರತರ ಮಾನವ ಸಂಪನ್ಮೂಲ ಸಮ್ಮೇಳನದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಛಾಯಾಚಿತ್ರಕ್ಕೆ ಸಹಕರಿಸಿ. ದಯವಿಟ್ಟು ಎಲ್ಲರೂ ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಸೇರೋಣ, ಛಾಯಾಚಿತ್ರ ತೆಗೆದುಕೊಳ್ಳೋಣ, ಈ ಒಂದು ಸುಮಧುರ ಗಳಿಗೆಯನ್ನು ಮೆಲ್ಕು ಹಾಕೋಣ ಎಂದಿಗೂ ಎಂದೆಂದಿಗೂ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ. ನಿರಾತಂಕಗೆ, ನಿರುತ ಪಬ್ಲಿಕೇಶನ್ಗೆ, 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಸಮ್ಮೇಳನಗೆ ನಿಮ್ಮೆಲ್ಲರಿಗೂ